ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಓಕೆ, ಹೌ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಅನ್ನೋದು ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ ಅಂತ. ಅದಕ್ಕೆ ಕ್ಲಿಯರ್ ಕಟ್ ಆಗಿ ಕೊಟ್ಟೈತಿ ನೋಡ್ರಿ, ಅಲ್ಲಿ 0 to 80% ಲೆವೆಲ್. ಓಕೆ, ಸೊ ಯಾರು 0 ಲೆವೆಲ್ಗೆ ಇದ್ದಿರಲ್ಲ, ಸೊ 0 ಲೆವೆಲ್ ಹಿಡ್ಕೊಂಡ್ಬಿಟ್ಟು ಸೊ 80 ಮಾರ್ಕ್ಸ್ ತಕನು ಯಾವ ತರ ಸ್ಕೋರ್ ಮಾಡ್ಕೋಬೇಕು ಅಂತ ಅನ್ನೋದು ಇವತ್ತಿನ ಕ್ಲಾಸ್ನಾಗ ಸೊ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಂಗ ಸೊ ಇವತ್ತಿನ ಕ್ಲಾಸ್ನ ಕಲಿಸ್ಕೊಡ್ತೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಸೊ ಇದು ಕ್ಲಾಸ್ 1 ಆಗಿರುತ್ತೆ ನೋಡ್ರಿ. ಫಸ್ಟ್ ಕ್ಲಾಸ್ ಕನ್ಸರ್ನ್ ದಿ 0 to 80 ಲೆವೆಲ್, ಹೌ ಟು ಸ್ಕೋರ್ 0 ಲೆವೆಲ್ ಟು 80 ಮಾರ್ಕ್ಸ್ ಅಂತ ಅನ್ನೋದು ಡಿಸ್ಕಷನ್ ಕ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಕನ್ಸರ್ನ್ ದಿ ಸೊ ಯಾವ್ದು ಇವತ್ತಿನ ಕ್ಲಾಸ್ನ ಕನ್ಸಿಡರೇಷನ್ ಮಾಡಿರಿ ಸರ್ ಅಂತಂದ್ರೆ ಟಾಪ್ ಮೋಸ್ಟ್ 5 questions, top 5 questions I considered in this. So PUC to mathematics concerned to the chapter number 4. Chapter 4 ದು ಸೊ ಚಾಪ್ಟರ್ 4 ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಏನಂತೇಳಿ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ ಚಾಪ್ಟರ್ ದು ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕನ್ಸರ್ನ್ ಟು ದಿ ಡಿಸ್ಕಷನ್ 5 questions, ಟಾಪ್ ಮೋಸ್ಟ್ 5 questions ನ ಕನ್ಸಿಡರೇಷನ್ ಮಾಡೈತೆ. ಸೊ ಆ 5 questions ನ ಇನ್ ಡಿಟೇಲ್ ಆಗಿ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡಿಕೊಡೋಣ. ಅರೌಂಡ್ 40-45 ಮಿನಿಟ್ಸ್ ಕ್ಲಾಸ್ ಇರ್ತೈತಿ, 50 ಮಿನಿಟ್ಸ್. ಸೊ ಕಂಪ್ಲೀಟ್ ಆಗಿ ಕ್ಲಾಸ್ ವಾಚ್ ಮಾಡಿದ್ದೆ ಆದ್ರೆ ನಿಮಗ 2 ಮಾರ್ಕ್ಸ್ ದಷ್ಟು ನಿಮ್ ಮೇನ್ ಎಕ್ಸಾಮ್ ದಾಗ ಹೆಲ್ಪ್ಫುಲ್ ಆಗ್ತೈತಿ. ಅದ್ರ ಜೊತೆಗೆ ಓವರ್ ವ್ಯೂ ನ ಡಿಸ್ಕಷನ್ ಮಾಡಿರ್ತದೆ, ಯಾವ ಚಾಪ್ಟರ್ಸ್ ಗಳನ್ನ ಯಾವ ತರ ಲಿಂಕ್ ಆಗ್ತಾವ ಅಂತ ಅನ್ನೋದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್. ಸೊ ಬಿಫೋರ್ ಪ್ರೊಸೀಡಿಂಗ್ ದಿಸ್, ಸೊ ಹಿಯರ್ ಈಸ್ ಅನ್ ಅನೌನ್ಸ್ಮೆಂಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಸೊ ದಟ್ whoever their 0 ಲೆವೆಲ್, ಸೊ ಯಾರ್ಯಾರಿಗೆ ಆಫ್ಲೈನ್ ಕ್ಲಾಸ್ ಬರಬೇಕು ಅಂತ ಇರ್ತಾರಲ್ಲ, 2 months ಕೋರ್ಸ್ ಇದೆ. ಓಕೆ, 2 months PCMB ದ ಕೋರ್ಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ವೆರಿ ಸ್ಪೆಷಲ್ ಆಫರ್ ಇದೆ. ಮಿನಿಮಮ್ ಫೀಸ್ ಒಳಗಡೆ ಮಾರ್ನಿಂಗ್ 6 to 8 o'clock. ಓಕೆ, ಸೊ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಟಫ್ ಅಂದವರು ಕೆಮಿಸ್ಟ್ರಿನ 2000 rupees ಒಳಗಡೆ ಸೊ ಸ್ಪೆಷಲ್ ಕ್ಲಾಸ್ 2 months ಕ್ಲಾಸ್ ಇರ್ತವೆ. ಬಯಾಲಜಿ ಟಫ್ ಅನ್ನೋರು ಬಯಾಲಜಿ ಕ್ಲಾಸಿಗೆ ಅಟೆಂಡ್ ಆಗ್ಬೋದು. ಫಿಸಿಕ್ಸ್ ಟಫ್ ಅನ್ನೋರು ಫಿಸಿಕ್ಸ್ಗೆ, ಮ್ಯಾಥಮೆಟಿಕ್ಸ್ ಟಫ್ ಅನ್ನೋರು ಮ್ಯಾಥಮೆಟಿಕ್ಸ್ಗೆ. ಸರ್ ನಮಗ 4ನ ಸೊ ಇನ್ನೂ ನಾವು ಪರ್ಫೆಕ್ಟ್ ಆಗಿಲ್ಲ ಅನ್ನೋರು ಇದ್ರಂದ್ರೆ 4ನ ಜಸ್ಟ್ 6000 ಒಳಗಡೆ ಇದೆ. ಇವು ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ 2,000 ಈಚ್. ಓಕೆ, 5 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬರ್ತಿದ್ರೆ ಸೊ ಅವ್ರಿಗೆ ಹೆಂಗ್ ತೋರ್ತದ ಅಂತಂದ್ರೆ PCMB 4 ಕೂಡಿನೇ ಸೊ ಎಷ್ಟು 5,000 ಒಳಗಡೆ ಸಿಕ್ತು ನೋಡಿ, 5,000 ಒಳಗಡೆ. ನೆಕ್ಸ್ಟ್ 10 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬರ್ತಿದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಜಸ್ಟ್ 4,000 ಒಳಗಡೆ ಸಿಗ್ತಾವ ನೋಡಿ PCMB. ಇವು ಆಫ್ಲೈನ್ ಕ್ಲಾಸು ಇರ್ತಾವ, ಮತ್ತೆ ಆನ್ಲೈನ್ ಬೇಕಂದವ್ರಿಗೆ ಆನ್ಲೈನ್ ಅರೇಂಜ್ ಮಾಡಿ ಕೊಟ್ಟಿರ್ತದೆ. ಲೈವ್ ಕ್ಲಾಸಸ್, ನಾಟ್ ರಿಕಾರ್ಡೆಡ್ ಕ್ಲಾಸಸ್, ಲೈವ್ ಕ್ಲಾಸ್ ನೇ ಕಂಡಕ್ಟ್ ಮಾಡಿರ್ತಾರೆ ಮಾರ್ನಿಂಗ್ 6 o'clock to ಸೊ 7:50 ತಕ. ಓಕೆ, 8 o'clock ಇದ್ದವ್ರು ಕಾಲೇಜ್ಗೆ ಸೊ ಹೋಗ್ಲಿಕ್ಕೆ ಏನೋ ಸಮಸ್ಯೆ ಆಗಿರ್ಬಾರ್ದು ಅಂತೇಳಿ. ಸೊ ಎಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಸರ್ ಅಂತಂದ್ರೆ 20th of November ಹಿಡಿದು ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಸೊ ಬಿಫೋರ್ ದಟ್ 5 days ನೀವು ಡೆಮೋ ಕ್ಲಾಸ್ ನ ಅಟೆಂಡ್ ಆಗ್ಬಹುದು. ಎಂದಿನಿಂದ ಎಲ್ಲಿ ತಕ ಡೆಮೋ ಕ್ಲಾಸ್ ಇರ್ತಾವ್ರಿ ಸರ್? 16th of November ಹಿಡಿದು 20th of November ತಕ ಡೆಮೋ ಕ್ಲಾಸಸ್ ಇರ್ತಾವ. ಮಾರ್ನಿಂಗ್ 6 o'clock to 7:50 ತಕ ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ರಿ. ನಿಮ್ಗೆ ಬೆಸ್ಟ್ ಅನಿಸ್ತಿತ್ತು, ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತಿತ್ತು, ನಿಮಗೆ ಪಾಸ್ ಆಗ್ಲಿಕ್ಕೆ 100% ಸೂಟೇಬಲ್ ಅನಿಸ್ತಿತ್ತು ಅಂದ್ರೆ ನೀವು 20th ಒಳಗಡೆ ಅಡ್ಮಿಷನ್ ತಗೊಂಡು 20th ಹಿಡಿದು ಕ್ಲಾಸಸ್ ನ ಅಟೆಂಡ್ ಆಗ್ಬಹುದು. ಸೊ ಆನ್ಲೈನ್ ಯಾರು ಅಟೆಂಡ್ ಆಗ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಸೊ ಯು ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ಇದರಿಂದ SPUC ಆಪ್ ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಅಲ್ಲಿದ್ದು ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕೋರ್ಸ್ ನ ಲೈವ್ ಕ್ಲಾಸಸ್ ಬೇಕಂದ್ರು ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ದು, ಯು ಕ್ಯಾನ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಯುವರ್ ಫ್ರೆಂಡ್ಸ್. ಇದ್ರ PDF ನ ಇಲ್ಲಿ ಟೆಲಿಗ್ರಾಮ್ದ ಇಲ್ಲಿದ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊರಿ. ಇದು ಕ್ಲಾಸ್ ಮುಗಿದ ಬಳಿಕ PDF ನ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರ್ತದ. ಓಕೆ, ಇದು ಯಾವ್ದಪ್ಪ ಅಂದ್ರೆ ನೀವು ಬ್ಯಾಚ್ ಏನ್ ಸ್ಟಾರ್ಟ್ ಆಗ್ತಂದೇವಲ್ಲ November 20th ಹಿಡಿದು ಅದರ ಔಟ್ಲೈನ್ 100% ರಿಸಲ್ಟ್ ಕೊಡ್ತೈತಿ ಇದು, ನೋ ಡೌಟ್. ಓಕೆ, ಯಾವುದೇ ಲೆವೆಲ್ ದೇರೆ 0 to 80 ಲೆವೆಲ್, 70 ಲೆವೆಲ್, 90 ಲೆವೆಲ್ ಒಳಗಡೆ ಸ್ಕೋರ್ ಮಾಡ್ಕೊಂಗ ಮಾಡಿಕೊಟ್ಟಿರ್ತೀವಿ ನೋಡ್ರಿ 0 ಲೆವೆಲ್ ಇದ್ದ ಸ್ಟೂಡೆಂಟ್ಸ್ ಸಿಗ್ನು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಸೊ 0 ಲೆವೆಲ್ ಇದ್ದ ಸ್ಟೂಡೆಂಟ್ಸ್ ಸಿಗ್ನು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಸೊ ಆಕ್ಚುಯಲ್ ಡಿಸ್ಕಷನ್ ಟುಡೇಸ್. ಸೊ ಕನ್ಸರ್ನ್ ದಿ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಡಿಟರ್ಮಿನೆಂಟ್ ಚಾಪ್ಟರ್ ನಮ್ಮ ಪಾಸಿಂಗ್ ಪ್ಯಾಕೇಜ್ ವರ್ಕ್ ಶೀಟ್ ದಂದೆ ಇದು ಪೇಜ್ ನ ಕನ್ಸಿಡರೇಷನ್ ಮಾಡೈತೆ 2026 ಮಾರ್ಚ್ ಎಕ್ಸಾಮ್ಸ್ ಗೆ ಹೆಲ್ಪ್ಫುಲ್ ಆಗಂಗ. ಸೊ ಏನ್ ಪಾಸಿಂಗ್ ಪ್ಯಾಕೇಜ್ ವರ್ಕ್ ಶೀಟ್ ಇದಾವಲ್ಲ ಅದರಂದೇ ಪ್ರಾಬ್ಲಮ್ಸ್ ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಪಾರ್ಟ್ ಬಿ ದಾಗಿಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ 100% ಅಪಿಯರ್ ಆಗ್ತದೆ. ಸೊ ಎದ್ರ ಮೇಲೆ ಸರ್ ಪ್ರಾಬ್ಲಮ್ಸ್ ಆನ್ ಏರ್ ಆಫ್ ದಿ ಟ್ರಯಾಂಗಲ್ ಮೇಲೆ, ಇಕ್ವೇಶನ್ ಆಫ್ ದಿ ಲೈನ್ ಮೇಲೆ, ಮತ್ತೆ ಸರ್ ಅಂತಂದ್ರೆ ಫೈಂಡಿಂಗ್ ಆಫ್ ದಿ ಕೆ ವ್ಯಾಲ್ಯೂ. 3ದ್ರಾಗ ಒಂದಂತ್ರ ಪಕ್ಕ ಬೀಳ್ತೈತಿ. ಅದು ಇಕ್ವೇಶನ್ ಆಫ್ ದಿ ಲೈನ್ ಬೀಳ್ಬೋದು, ಕೆ ವ್ಯಾಲ್ಯೂ ಕಂಡು ಹಿಡಿಯೋದು ಬೀಳ್ಬೋದು, ಇಲ್ಲಾಂದ್ರೆ ಏರ್ ಆಫ್ ದಿ
ಟ್ರಯಾಂಗಲ್ ಬೀಳ್ಬೋದು. ಸೊ ಮೂರುದ್ರಾಗ ಒಂದಂತರೂ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನ ನಾನು. ಓಕೆ, ಸೊ 2 ಮಾರ್ಕ್ಸ್ ಫಸ್ಟ್ ಕ್ವಶನ್. ಇದ್ರ ಫಸ್ಟ್ ಕ್ವಶನ್ ನೆಕ್ಸ್ಟ್ ಸೀಟಿಗೆ ಕನ್ಸಿಡರೇಷನ್ ಮಾಡೈತಿ ನೋಡ್ರಿ. ಸೊ ಇದೇ ಫಸ್ಟ್ ಕ್ವಶನ್ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಇದನ್ನು ಸಾಲ್ವ್ ಮಾಡಿಸಿ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ್ ಕಲಿಸ್ಕೊಟ್ಟಿರ್ತಾವ ನೋಡ್ರಿ. ಓಕೆ, ಸೊ ಸಿ ಹಿಯರ್ ವಾಟ್ ಇಸ್ ದ ಕ್ವಶನ್. ಫಸ್ಟ್ ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್. ಸೊ ಹೇಳಿದನಲ್ಲ, ಇಕ್ವೇಶನ್ ಆಫ್ ದಿ ಲೈನ್ ಮೇಲೆ ಕೇಳ್ತಾನ, ಕೆ ವ್ಯಾಲ್ಯೂ ಕಂಡು ಹಿಡಿದ್ ಕೇಳಿರ್ತಾನ, ಇಲ್ಲಾಂದ್ರೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಮೇಲೆ ಪ್ರಾಬ್ಲಮ್ ಕೇಳ್ತಾನ. ಫಸ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ನ ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ಕಲಿಸಿ, ನೆಕ್ಸ್ಟ್ ಪಾಸಿಬಲ್ ಆಯ್ತು ಅಂತಂದ್ರೆ ಇಕ್ವೇಶನ್ ಆಫ್ ದಿ ಲೈನ್ ಮತ್ತೆ ಕೆ ವ್ಯಾಲ್ಯೂ ಇವತ್ತೇ ಕಲಿಸ್ಕೊಡೋಣ, ಇಲ್ಲ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ತಗೊಂಡು ಅದ್ರಾಗ ಕಲಿಸ್ಕೊಡೋಣ ಅಂತ. ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ whose vertices ಅಂದ್ರೆ ಪಾಯಿಂಟ್ಸ್ ಆರ್ 3, 8, ನೆಕ್ಸ್ಟ್ -4, 2, ನೆಕ್ಸ್ಟ್ 5, 1 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತೇಳಿ ಇದು 2019 ಜೂನ್ ದೊಳಗಡೆ ಆಲ್ರೆಡಿ ಅಪಿಯರ್ಡ್. ಸೊ ಇದಕ್ಕೆ ಅಗ್ದಿ ನೀಟಾಗಿ ನಿಮಗೆ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೈತಿ. ಅದು ಆದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣಂತೆ. ಸೊ ಸಿ ಹಿಯರ್ ವಾಟ್ ಹಿ ಹ್ಯಾಸ್ ಆಸ್ಕ್ಡ್ ಏರಿಯಾ ಆಫ್ ದಿ ಟ್ರಯಾಂಗಲ್. ಫಸ್ಟ್ ಆಫ್ ಆಲ್ ವಾಟ್ ಹಿ ಹ್ಯಾಸ್ ಗಿವನ್ ವರ್ಟೈಸಿಸ್. ವರ್ಟೈಸಿಸ್ ಅಂದ್ರೆ ಪಾಯಿಂಟ್ಸ್ ಆಫ್ ದಿ ಟ್ರಯಾಂಗಲ್. ಓಕೆ, ಸೊಲ್ಯೂಷನ್ ಕೊಟ್ಟಿದ್ದ ಡೇಟಾನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ರಿ. ಓಕೆ, ಗಿವನ್ ಡೇಟಾ. ಸೊ ಏನೇನ್ ಡೇಟಾ ಕೊಟ್ಟಿದ್ದನಪ್ಪ ಅಂತಂದ್ರೆ ಇಲ್ಲಿ ವರ್ಟೈಸಿಸ್ ಆಫ್ ಟ್ರಯಾಂಗಲ್. ಓಕೆ, ವರ್ಟೈಸಿಸ್ ಆಫ್ ಟ್ರಯಾಂಗಲ್ ಯಾವ್ಯಾವ್ರಿ? ವರ್ಟೈಸಿಸ್ ಆಫ್ ಟ್ರಯಾಂಗಲ್ ಏನೇನ್ ಪಾಯಿಂಟ್ಸ್ ಕೊಟ್ಟಿದ್ದಾನಲ್ಲ ಅವೇ. ಫಸ್ಟ್ ಪಾಯಿಂಟ್, ಸೊ ದಟ್ ಈಸ್ ವಾಟ್ ಇಟ್ ಈಸ್ ದೇರ್. ಸೊ ದಟ್ ಈಸ್ 3, 8. A we shall call that 3, 8. So that is A equals to x1, y1 ಜನರಲ್ ಆಗಿ. ಸೊ ಆರಾಮ್ಸೆ ಪರ್ಫೆಕ್ಟ್ ಆಗಿ ಕಲೀರಿ. ಸ್ಲೋ ಆಗಿನ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ ಪರ್ಫೆಕ್ಟ್ ಆಗಿ ಕಲಿಸ್ಕೊಟ್ಟಿರ್ತದೆ, ನೋ ಡೌಟ್. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಂಪ್ಲೀಟ್ ಪ್ರಾಬ್ಲಮ್. ಬಿ ದಟ್ ಈಸ್ ದ -4, 2. ಇದು ಒಂದು ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಬಂತಂದ್ರೆ 10th ಚಾಪ್ಟರ್ ಈಗ ಮುಗ್ದಂಗ್ ನೋಡ್ರಿ, 10th 11th. ಯಾಕಂದ್ರೆ ಅದು ಒಂದು ವಿಡಿಯೋನ ಮಾಡೈತಿ ನೋಡ್ರಿ, ಹಾಫ್ ಎನ್ ಅವರ್ದು. ಅದು ಯಾರು ವಾಚ್ ಮಾಡಿಲ್ಲ ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಹೌ ದೇ ಆರ್ ದಿ ಇಂಟರ್ಲಿಂಕ್, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 SPUC ಕೋಚಿಂಗ್ ದಿಂದ ಡಿಸ್ಕಷನ್ ಮಾಡಿದೈತಿ. ಮತ್ತೆ ಇದು ಹೇಳ್ಕೊತ ಅಂದ್ರೆ ಇಲ್ಲಿ ಹಾಫ್ ಎನ್ ಅವರ್ ಹೋಗ್ತದೆ. ಸೊ ದಟ್ ಯು ಕ್ಯಾನ್ ವಾಚ್. ಸೊ B is equals to x2, next y2. Next certain this we shall call as C. That is what 5, 1. That is C is equals to, that is x3, y3. Okay, so ಎಷ್ಟು ಆದ ಬಳಿಕ ನೀವೇನಪ್ಪ ಅಂದ್ರೆ ಇಕ್ವೇಶನ್ ದಟ್ ಯು ಹ್ಯಾವ್ ಟು ರೈಟ್ ಕನ್ಸರ್ನ್ ಟು ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಅದು ಒಂದೇ ಬರೆದ್ರೆ 1 ಮಾರ್ಕ್ಸ್ ಸಿಗ್ತೈತಿ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮತ್ತೊಂದು ಮಾರ್ಕ್ಸ್ ನೋಡ್ರಿ. ಯೂಸಿಂಗ್ ಡಿಟರ್ಮಿನೆಂಟ್ಸ್ ಸೊ ಏರಿಯಾ ಆಫ್ ಟ್ರಯಾಂಗಲ್, area of a what a triangle, area of triangle. So delta equals to half. ಏನಂತ ಹೇಳಿದ್ದಾರೆ? delta equals to half. So that is x1, y1 1, next x2, y2 1, x3, y3 1. So ಎಷ್ಟು ಬರೋದ್ರ 1 ಮಾರ್ಕ್ ಕೊಡ್ತಾರೆ ನೋಡ್ರಿ. ಇಕ್ವೇಶನ್ ಆಫ್ ದಿ ಅದಕ್ಕೆ ರಿಸಲ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಬರೋದಕ್ಕೆ 1 ಮಾರ್ಕ್ ಸಿಗ್ತೈತಿ. ಸರ್ ಇಲ್ಲ ಕಂಪ್ಲೀಟ್ ಆಗಿ ಬಿಡಿಸ್ತೀವಿ ಅಂತಂದ್ರೆ 2 marks you will get that. Okay, so put the values of x1, y1. So ಇಲ್ಲಿ ಇದೆ ನೋಡ್ರಿ x1, y1, next x2, y2, next x3, y3. Okay, substitute those values so that you will get that required answer. So concerned to that, here I am going to write that is x1, y1. What is that? 3, 8, 3, 8, 1. Next x2, y2. That is what? -4, 2, 1. Next x3, y3. That is what? 5, 1, 1. Okay, systematic ಆಗಿ ಡಿಟರ್ಮಿನೆಂಟ್ ನ ಬರೀರಿ. So that you have to write clearly and perfectly. So here expansion plus minus plus. ಅದು ಯಾಕೆ ಪ್ಲಸ್ ಯಾಕೆ ಮೈನಸ್ ಅಂತ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಹಿಯರ್ a11 ಅಂತ ಹೇಳಿ ಬರೆದಿರ್ತೀವಿ. ಬೇಸ್ ವ್ಯಾಲ್ಯೂ 1 + 1 ಅಂದ್ರೆ 2, 2 is even. ಸೊ ಇವನ್ ಇತ್ತಂದ್ರೆ ಪ್ಲಸ್. ಇಲ್ಲಿ a12 ಬರೆದಿರ್ತೀವಿ. 1 + 2 ಅಂದ್ರೆ 3, 3 is odd, that's why it is minus. Next ಇಲ್ಲಿ a13 ಬರೆದಿರ್ತೀರಿ. So that is 1 + 3 is the 4, 4 is the even, so that's why that is plus. Okay, so ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತೈತಂದ್ರೆ ಜಸ್ಟ್ ನೀವು ಎಕ್ಸ್ಪಾನ್ಷನ್ ಮಾಡ್ಬಿಡ್ರಿ, then you will get that. So here 1/2 of ಒಂದು ಬಿಗ್ಗರ್ ಬ್ರಾಕೆಟ್ ನ ಹಾಕೋಣಂತ, then 3 of you have to leave this complete column and then you can leave this complete row. So ಈ ಕಂಪ್ಲೀಟ್ ಕಾಲಮ್ ಈ ಕಂಪ್ಲೀಟ್ ರೋ ಬಿಟ್ರೆ ಅಂದ್ರೆ ಉಳಿದಿದ್ದು ಏನಪ್ಪಾ ಅಂದ್ರೆ 2, 1, 1, 1. Okay, next -8 of you can leave this complete column and then you can leave this complete row. ಈ ಕಂಪ್ಲೀಟ್ ಕಾಲಮ್ ನ ಇಗ್ನೋರ್ ಮಾಡ್ರಿ, ಈ ಕಂಪ್ಲೀಟ್ ರೋ ನ ಇಗ್ನೋರ್ ಮಾಡ್ರಿ, ಉಳಿದಿದ್ದನ್ನ ಬರೀರಿ.
So that is -4. Next certain 1. This is 5, 1. Okay, everybody clear about this? ಯಾರು ಆನ್ಲೈನ್ ದಾಗ ಲೈವ್ ಇದ್ದಿರಲ್ಲ, ಸೊ ಇದು ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿ ಸೊ ದಿಸ್ ಪ್ರಾಬ್ಲಮ್ ಆಲ್ಸೋ. ಓಕೆ, ಸೊ +1 ಆಫ್, ನೆಕ್ಸ್ಟ್ ಈ ಕಾಲಮ್ ಬಿಡ್ರಿ, ನೆಕ್ಸ್ಟ್ ಈ ರೋ ಬಿಡ್ರಿ, ಉಳಿದಿದ್ದನ್ನ ಬೇರೆ. -4 2, ನೆಕ್ಸ್ಟ್ ಸರ್ತ 5 1. Okay, next simplification ಮಾಡ್ಕೋರಿ, then you will get the required. So comes on to the that problem answer ನ ಬರ್ತೈತಿ ನೋಡ್ರಿ. Go ahead at fast. Next simplification ಮಾಡ್ರಿ fast live ದಾಗ ಇದ್ದವರು, so that I can write it clearly. Yes, ನೀವು ಕಮೆಂಟ್ ನ ಹಾಕ್ಬಹುದು, ಅಲ್ಲಿ ನನ್ನ ವಿಸಿಬಿಲಿಟಿ ಆಗ್ತೈತಿ. ಸೊ ಅಲ್ಲಿ ನೋಡಿ ನೀವು ಬರಿಬಹುದು ನೋಡ್ರಿ. ಫಾಸ್ಟ್ ಆಗಿ ಹೇಳ್ಕೊಂತ ಬರ್ಕೊಂತ ಹೋಗ್ರಿ. This multiplication 2 into 1, that is what 2. Next 1 into 1, that is 1. But ಈ ಕಡೆ ತಗೊಂಬಂದ ಮೈನಸ್, that is -1. ನೆಕ್ಸ್ಟ್ ಸರ್ತಂದ್ರ -8 ಆಫ್ this into this -4. Next this into this -5. Next +1 ಆಫ್ this into this -4. This into this, so 5 into 2 is so that is what. ಈ ಕಡೆ ತಗೊಂಬಂದ ಮೈನಸ್ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ಪಟಕ್ನೆ ನೀವು ಪ್ಲಸ್ ಬರಂಗಿರಿ. ನೆಕ್ಸ್ಟ್ ಸರ್ತ ಸಿಂಪ್ಲಿಫಿಕೇಶನ್, that is 1/2 as it is. Go on write that. So 3. ನೆಕ್ಸ್ಟ್ ಇಲ್ಲಿ ಎಷ್ಟಾಗ್ತದ್ರಪ್ಪ 1. ನೆಕ್ಸ್ಟ್ ಇದು -8. This it is going to be the -9. Next +1 into -14. Okay, -4 -10, that is -14. So simplification ಮಾಡ್ಕೊಂಡ್ರಂದ್ರ ಏನ್ ಬರ್ತೈತಿ? So this is 3. Next 8 ಎಷ್ಟು? 8 into 9 that is 72. So minus +72 it is going to be. So next 1 into -14, that is what? -14. So ಇವಾಗ ಕೂಡ್ಸೋದು ಕಳೆಯೋದು ಜವಾಬ್ದಾರಿ ನಿಮ್ದು ನೋಡ್ರಿ. ಎಸ್, ಇಲ್ಲಿ ಎಷ್ಟಾಗ್ತದ್ರಿ? 3 + 72 75, 75 - 14, that is going to be what? 61. Am I right? So that is going to be the 61/2 SQ units, means square units. That is the area. That area we are going to denote by the what symbol? Delta. So idu first problem nodri. I hope everybody clear concern to the first problem. Yes. ಸೊ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಇದೇ ಜೋಶದೊಳಗಡೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್, ಈ ವಿಡಿಯೋದ ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಸೊ ಇದು ಕಂಪ್ಲೀಟ್ಲಿ PDF ನ ಇದು ನಮ್ಮ SPC ಏನು ಕೋಚಿಂಗ್ ಇದು ಇದೆ ಅಲ್ಲ, ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಚಾನಲ್. ಅಲ್ಲಿ ಟೆಲಿಗ್ರಾಮ್ ಚಾನಲ್ದೊಳಗಡೆ ಇದರದ ಲಿಂಕ್ ನ, ಸೊ ಇದರದ PDF ನ ಕಳಿಸ್ಕೊಟ್ಟಿರ್ತದ. ಸೊ ಅಲ್ಲಿಂದಾದ್ರೂ ನೀವು ನೋಡ್ಕೋಬಹುದು. ಸೊ ನೀಟಾಗಿ ಬರ್ಕೊಂಡಿರೋದ್ರ ಬಹಳ ಬೆಸ್ಟ್ ನೋಡ್ರಿ. ಓಕೆ, so this is all concerned to the what area of the triangle. How to so find the area of the triangle by making use of determinant. ಇದು ಒಂದು ಪರ್ಫೆಕ್ಟ್ ಆದ್ರೆ ನಿಮಗೆ ಅಬ್ವಿಯಸ್ಲಿ 10th ಚಾಪ್ಟರ್ ಮತ್ತೆ 11th ಚಾಪ್ಟರ್ ಗೆ ಬಹಳ ಬೆಸ್ಟ್ ಆಗ್ತದೆ ನೋಡ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ರೈಟ್ ಆಲ್ರೆಡಿ ಹೇಳಿದೇವಲ್ಲ, ಇದು ನಿಮಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ನೋಡ್ರಿ. ಜಸ್ಟ್ 2 months ಈಗೇನ್ ಪೀರಿಯಡ್ ಇದೆಲ್ಲ, ಈ 2 months ಮಾರ್ನಿಂಗ್ 6 o'clock to 8 o'clock ಅಷ್ಟೇ ಫೋಕಸ್ಡ್. ನಾವೇನ್ ಕ್ಲಾಸ್ ನ ಕಲಿಸ್ಕೊತ ಹೋಗ್ತೀವಲ್ಲ ಅಷ್ಟು ನೀವು ಫೋಕಸ್ ಮಾಡಿದ್ದೆ ಆದ್ರೆ ಆರಾಮ್ಸೆ ನೀವು 0 ಲೆವೆಲ್ದವ್ರು ಇದ್ರು 80 90 70% ಪ್ಲಸ್ ಮಾಡ್ಲಿಕ್ಕ ಬಹಳ ಬೆಸ್ಟ್ ಇದ್ದಿದ್ದು ಗೋಲ್ಡನ್ ಅಪರ್ಚುನಿಟಿ ನೋಡ್ರಿ. ಯಾರಿಗೆ ಲೈವ್ ಬೇಕಂತಿರಲ್ಲ, ಇಲ್ಲಿದ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಅದ್ರ ಕೋರ್ಸ್ ನ ಕ್ರಿಯೇಟ್ ಮಾಡ್ತದ. ಆ ಕೋರ್ಸ್ ನ ಬೈ ಮಾಡ್ಕೊಂಡು ನೀವು ಕ್ಲಾಸಸ್ ಅಟೆಂಡ್ ಆಗ್ಬೋದು. ಸರ್ ಫಸ್ಟ್ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ತೀವ್ರ ಅಂದ್ರೆ 16th ಹಿಡಿದು ಡೆಮೋ ಕ್ಲಾಸಸ್ ಇರ್ತವೆ. ಸೊ ನಾಳೆ ಅಂದ್ರೆ 16th ಅಂದ್ರೆ ನಾಳೆ ಹಿಡಿದು ಮಾರ್ನಿಂಗ್ 6 o'clock to 7:50 ತನಕ. ಓಕೆ, ಆ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಅದು ಆದ ಬಳಿಕ ನಿಮ್ಗೆ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಇಲ್ಲಿ ಇದ್ದಿದ್ದು ಪ್ರೈಸ್ ಪ್ರಕಾರ ನೀವು ಇಂಡಿವಿಜುವಲ್ ಆದ್ರೆ ಇಂಡಿವಿಜುವಲ್ ತಗೊಳ್ರಿ, ಗ್ರೂಪ್ಲಿ ಆದ್ರೆ ಗ್ರೂಪ್ಲೆ ತಗೋರಿ. ಈ ಗೋಲ್ಡನ್ ಅಪರ್ಚುನಿಟಿನ ಅಪ್ಲೈ ಮಾಡಿರ್ತೀವಿ ನೋಡ್ರಿ. ಓಕೆ, ಇದ್ರದ್ದು PDF ಗೆ ಇಲ್ಲಿದ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೋರಿ ಟೆಲಿಗ್ರಾಮ್ದು. ಸೊ ದಟ್ ಯು ವಿಲ್ ಗೆಟ್ ದಟ್ PDF ಆಲ್ಸೋ ಇನ್ ದಟ್ ಟೆಲಿಗ್ರಾಮ್ ಚಾನಲ್. ರೈಟ್, ಗೆಟ್ ಇನ್ ಟು ಸೊ ಇನ್ನೊಂದು ಹೇಳಿದೇವಲ್ಲ, ಆಲ್ರೆಡಿ ರಿಕಾರ್ಡೆಡ್ ಕ್ಲಾಸಸ್ ಬೇಕು ಅಂದವರಿಗೆ ಒಂದು ಬೆಸ್ಟ್ ವೇದೊಳಗಡೆ ಇದ್ದಿದ್ದು ಸಾಧನಾ ಕೋರ್ಸ್ ನೋಡ್ರಿ. ಟಾರ್ಗೆಟ್ 90+. ಓಕೆ, 90% ಅಬೌವ್ ಟಾರ್ಗೆಟ್ ನ ಮಾಡ್ಲಿಕ್ಕೆ ಸಾಧನ ಕೋರ್ಸ್. ಅದ್ರ ಆಕ್ಚುಯಲ್ ಪ್ರೈಸ್ ಇರೋದು 16,000. ಅದು 75% ಆಫ್ ಇರೋದ್ರಿಂದ ಜಸ್ಟ್ ನಾವು ಅವೈಲಬಲ್ ಆಟ್ 4,000. 4,000 ದೊಳಗಡೆ PCMB ಆಲ್ರೆಡಿ ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್. ನೀವು ಲೈವ್ ಕ್ಲಾಸ್ ಆದ್ರೆ ಕಲ್ಸಿಲ್ಕತ್ತಿದ್ ಅಷ್ಟೇ ಕಲಿಯಕ್ ಆಗ್ತೈತಿ. ಬಟ್ ರಿಕಾರ್ಡೆಡ್ ಕ್ಲಾಸ್ ಆದ್ರೆ ಕಂಪ್ಲೀಟ್ ಆಗಿ ನೀವು ಯಾವ ಬೇಕಾದ ಚಾಪ್ಟರ್ ನ ವಾಚ್ ಮಾಡ್ಕೋಬಹುದು. ಸರ್ ಇಲ್ಲಿ ಯಾವ ತರ ನೀವು ರಿಕಾರ್ಡ್ ಮಾಡಿಕ್ಕಿರಿ ಅಂತಂದ್ರೆ, ಕ್ಲಾಸ್ನಾಗ ಏನು ಆಫ್ಲೈನ್ ಕ್ಲಾಸ್ನ ಕಲಿಸಿರ್ತೀವಲ್ಲ ಇನ್ ದ ಪ್ರೆಸೆನ್ಸ್ ಆಫ್ ಸ್ಟೂಡೆಂಟ್, ಅದನ್ನೇ ಕ್ಲಾಸ್ನ ರಿಕಾರ್ಡ್ ಮಾಡಿ ಕಂಪ್ಲೀಟ್ಲಿ ಅಲ್ಲಿ ಅಪ್ಲೋಡ್ ಮಾಡಿದದ. ಸೊ ಈ ಸಾಧನ ಕೋರ್ಸ್ ಈಗ ಜಸ್ಟ್ 4,000 ಒಳಗಡೆ ಇದೆ. ಅದನ್ನ ಬೈ ಮಾಡ್ಕೊಂಡ್ರ ಅಂತಂದ್ರೆ ನಿಮಗೆ ಆರಾಮ್ಸೆ 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ಕೆ
ಇಡೀ ಕರ್ನಾಟಕದಾಗೆ ಯಾವುದೇ ಕೋಚಿಂಗ್ ದಾಗ್ಲಿ ಯಾವುದೇ ಆನ್ಲೈನ್ ಕೋರ್ಸ್ ನ ತಗೋದ ಅವಶ್ಯಕತೆ ಇಲ್ಲ. ಇದನ್ನ ತಗೊಂಡ್ಬಿಟ್ರೆ ಆರಾಮ್ಸೆ ನಿಮ್ಗೆ 90+ ನ ಸ್ಕೋರ್ ಮಾಡ್ಕೊಳಕ ಹೆಲ್ಪ್ ಆಗ್ತದೆ. ಸೊ ಇದು ಆಫರ್ ನ ವೆರಿ ಸೂನ್ ಚೇಂಜ್ ಮಾಡ್ತೈತಿ. ಸೊ ಬಿಫೋರ್ ಇನ್ಕ್ರೀಸಿಂಗ್ ದಿ ಪ್ರೈಸ್, whoever interested you can buy the course. Let us get into the. ಸೊ ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ, ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಈ ಕೋರ್ಸಿಗೆ ವಿಸಿಟ್ ಮಾಡಬಹುದು. ರೈಟ್, ಗೆಟ್ ಇನ್ ಟು ದಿ. ಸೊ ಕನ್ಸರ್ನ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಸೊ ಅಗ್ದಿ ಆಗಲೇ ಹೆಂಗ್ ಕಲಿಸಿದವಲ್ಲ ಅದೇ ತರನೇ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ್ ಕಲಿಸಿಕೊಟ್ಟಿರ್ತದೆ. ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿ ಸೆಕೆಂಡ್ ಪ್ರಾಬ್ಲಮ್ ಸೊಲ್ಯೂಷನ್. ಆರಾಮ್ಸೆ ಪೇಷನ್ಸ್ಲೆ ಸ್ಲೋ ಆಗಿನೇ ಪರ್ಫೆಕ್ಟ್ ಆಗಿ ಕಲ್ತ್ ಬಿಡ್ರಿ. ಸೊ ನಾವು ಪ್ಲಾನ್ ಪ್ರಕಾರ ಹೋದೇವಂತಂದ್ರೆ ಆ ಪ್ಲಾನ್ ನ ನೀವು ಫಾಲೋ ಅಪ್ ಮಾಡಿದ್ದೆ ಆದ್ರೆ ಸೊ ಆರಾಮ್ಸೆ ನಿಮ್ಗೆ 80-90% ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತದೆ. ಇಲ್ಲಾದ್ರೆ ನಿಮಗೆ ಯಾವ್ದು ಲೈವ್ ಕ್ಲಾಸ್ ಕಂಡಕ್ಟ್ ಮಾಡಿರ್ತವಲ್ಲ ಆ ಕ್ಲಾಸ್ ಮಿನಿಮಮ್ ಟು ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ತನಕ ನಂಗೆ ಕವರ್ ಮಾಡಿ ಕೊಟ್ಟಿರ್ತದೆ. ಎಸ್, vertices of the triangle. What are the vertices he has given? So vertices of triangle, vertices of a triangle ಏನಂತ ಹೇಳಿ ಕೊಟ್ಟಿದ್ದಾನೆ ಸರ್ ಅಂತಂದ್ರೆ vertices he has given ಅಂದ್ರೆ ಪಾಯಿಂಟ್ಸ್, vertices of the triangle. ಸೊ ಒಂದನೇ ಪಾಯಿಂಟ್ ನ ಏನಂತ ಹೇಳಿ ಕೊಟ್ಟಿದ್ದಾನ. ಸೊ ದಟ್ ಇಸ್ 1 0. You can call as a 1 0. That is equals to a x1 comma y1. Okay, x1 comma y1. ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಂದ್ರೆ ಸೆಕೆಂಡ್ ಪಾಯಿಂಟ್ ಯು ಕ್ಯಾನ್ ಕಾಲ್ ಎಸ್ ಬಿ, ದಟ್ ಇಸ್ 6 0. ನೆಕ್ಸ್ಟ್ ದಟ್ ಯು ಕ್ಯಾನ್ ಕಾಲ್ ಎಸ್ ಬಿ ವಾಟ್ ಯು ಕ್ಯಾನ್ ಕಾಲ್ x2 y2. ಎಸ್, ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ಸಿ ಕನ್ಸರ್ನ್ ಟು ದಿ 4 3, ದಟ್ ಇಸ್ ಸಿ x3 y3. ಎಸ್, ಲೈವ್ ದೊಳಗಿದ್ದವರು ಸೊ ಯಾವ ತರ ಕ್ಲಾಸ್ ಅನಿಸ್ತಾ ಇದೆ ಅನ್ನೋದು ಕಮೆಂಟ್ ಮುಖಾಂತರ ಆದ್ರೂ ನೀವು ಕಮೆಂಟ್ ಮಾಡಬಹುದು. ಸೊ ಬೆಸ್ಟ್ ಅನ್ಸಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರಿಗೆ ಯೂಸ್ ಆಗ್ತೈತಿ. ಓಕೆ, ಅಲ್ಟಿಮೇಟ್ಲಿ ನಮ್ಮ SPUC ಮೋಟೋ ಏನಪ್ಪಾ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗೆ ಏನ್ ಯೂಟ್ಯೂಬ್ ದಾಗ ಕಲಿಸ್ತೀವಲ್ಲ ಅದು ಫ್ರೀ ಆಫ್ ಕಾಸ್ಟ್ ಒಳಗಡೆ ಯುಟಿಲೈಸೇಷನ್ ತಕೊಳ್ಳಿ. ನೆಕ್ಸ್ಟ್ ವೆರಿ ಲೋವೆಸ್ಟ್ ಪ್ರೈಸ್ ಒಳಗಡೆ ಹೈಯೆಸ್ಟ್ ರಿಸಲ್ಟ್ ಕೊಡಂತದ್ದು ಸಾಧನಾ ಕೋರ್ಸ್, ಶ್ರಮ ಕೋರ್ಸ್ ಅಂತೇಳಿ SPUC ಕೋಚಿಂಗ್ ಆಪ್ ದೊಳಗಡೆ ಆಲ್ರೆಡಿ ಲಾಂಚ್ ಮಾಡಿದೆ, ಅದನ್ನು ಯೂಸ್ ತಕೊಳ್ರಿ. Okay, using determinants, so area of a triangle, ಏನಂತ ಹೇಳಿದಾರೆ ಇನ್ನೇಗೆ ಬರ್ದಿದ್ದ ನೋಡ್ರಿ ಪ್ರಿವಿಯಸ್. ಸೊ ಸಿಯರ್ ಆಲ್ರೆಡಿ ಇಲ್ಲಿ ಬರ್ಸಿದೀವಲ್ಲ, ಒಂದ್ಸಲ ಬರೆಯಕ್ ಬಂತು ಅಂದ್ರೆ ನಿಮ್ಗೆ ಆರಾಮ್ಸೆ ಏನಪ್ಪಾ ಅಂದ್ರ ಪ್ರತಿ ಸಲಾನು ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಬೆಸ್ಟ್ ಆಗ್ತದೆ ನೋಡ್ರಿ. ಇಲ್ಲಿ ಐತಲ್ಲ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಹಾಫ್ x1 y1 1, x2 y2 1, x3 y3 1. ಇದು ಒಂದ್ ಸಲ ನೀವು ಕಲ್ತ್ ಬಿಡ್ರಿ. ಸೊ ಪರ್ಫೆಕ್ಟ್ ಆಗಿ ನಿಮಗ ಆರಾಮ್ಸೆ 2 ಮಾರ್ಕ್ಸ್ ಬಂದೇ ಬರ್ತೈತಿ ನೋಡ್ರಿ, ನೋ ಡೌಟ್. ಪ್ರತಿ ಒಂದು ಎಕ್ಸಾಮ್ಸಿಗೆ ನಿಮ್ಗೆ 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಸೊ 3ನೇ ಎಕ್ಸಾಮ್ ತಗೊಂಡ್ರೆ ತಗೋತಾರೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಫಸ್ಟ್ 1 ಎಕ್ಸಾಮ್ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೆಕೆಂಡ್ ಎಕ್ಸಾಮ್ ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡ್ಲಿ, ಬಟ್ ಸೆಕೆಂಡ್ ಎಕ್ಸಾಮ್ ತಗೊಂಡೇ ತಗೋತಾರೆ. ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಫಸ್ಟ್ ಎಕ್ಸಾಮ್ದು, ಸೆಕೆಂಡ್ ಎಕ್ಸಾಮ್ದು, ಥರ್ಡ್ ಎಕ್ಸಾಮ್ದು ಏನು ಇಲ್ಲ. ಸೊ ಅದರದ್ದು ಮುಂದೆ ಏನಾರು ಬಂದ್ರೆ ಅಪ್ಡೇಟ್ ಮಾಡಿರ್ತಾರೆ. ಓಕೆ, x1 y1 1, x2 y2 1, x3 y3 1. ಓಕೆ, ಎಷ್ಟು ಬರೆದ್ರೆ 1 ಮಾರ್ಕ್ ಸಿಗ್ತೈತಿ ನೋಡ್ರಿ. ಎದ್ರ ಸಂಬಂಧ 1 ಮಾರ್ಕ್ಸ್ ಕೊಡ್ತಾರೆ ಸರ್ ಅಂದ್ರೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಬರೆದಕ್ಕೆ 1 ಮಾರ್ಕ್. ಸೊ 100% ದೇ ವಿಲ್ ಗಿವ್, ನೋ ಡೌಟ್. ನೆಕ್ಸ್ಟ್ ಎಲ್ಲಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆರಾಮ್ಸೆ ಯು ವಿಲ್ ಗೆಟ್ ದಟ್. ಸೊ ಪ್ರಾಬ್ಲಮ್ದು ಏನು ಸೊಲ್ಯೂಷನ್ ಇದೆಯಲ್ಲ ಏರಿಯಾ ಆಫ್ ದಿ ಟ್ರಯಾಂಗಲ್ ಯು ವಿಲ್ ಗೆಟ್ ದಟ್. x1 y1 ಅಂದ್ರೆ ಇಲ್ಲೇ ಇದೆ ನೋಡ್ರಿ, x1 y1 ದಟ್ ಇಸ್ ದ ಎ ಪಾಯಿಂಟ್, ದಟ್ ಇಸ್ 1 0 1. ನೆಕ್ಸ್ಟ್ ಸರ್ತಂದ್ x2 y2 ದಟ್ ಇಸ್ 6 0 1. ನೆಕ್ಸ್ಟ್ ಸರ್ತಂದ್ರೆ x3 y3 ದಟ್ ಇಸ್ 4 3 1. ಸೊ ಪ್ಲಸ್ ಮೈನಸ್ ಪ್ಲಸ್ ಕರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ರೆ ಮತ್ತೆ ತಪ್ಪು ಬರ್ತಂದ್ರೆ ಅಲ್ಲಿ ಇದು ರಿಕಾರ್ಡ್ ಲೈವ್ ಹೋಗ್ತಾ ಇರ್ತೈತಿ, ಅಲ್ಲಿಂದ ತಪ್ಪಾಗಿರ್ತದೆ ನೋಡ್ರಿ. ನೀವು ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ ಹೇಳಿದ್ರಂದ್ರೆ ಅದನ್ನೇ ಆಸ್ ಇಟ್ ಈಸ್ ನಾನು ಬರ್ದಿರ್ತದೆ. ಸೊ ಲೆಟ್ ಅಸ್ ಹ್ಯಾವ್ ದಟ್ 1/2 ಆಫ್. ಸೊ 1 ಆಫ್ ಈ ಕಾಲಮ್ ನ ಕಂಪ್ಲೀಟ್ ಬಿಡ್ರಿ, ಈ ಕಂಪ್ಲೀಟ್ ರೋ ನ ಬಿಡ್ರಿ, ಉಳಿದಿದ್ದನ್ನ ಬರೀರಿ 0 1 3 1. ಓಕೆ, ಸೊ ಕರೆಕ್ಟ್ ಆಗಿ ಡಿಟರ್ಮಿನೆಂಟ್ ನ ಹಾಕ್ರಿ. ಸೊ ದಿಸ್ 3/3 ವಿ ಆರ್ ಕನ್ವರ್ಟಿಂಗ್ ಇಂಟು 2/2. ನೆಕ್ಸ್ಟ್ ಮೈನಸ್ 0 ಆಫ್ ಈ ಕಾಲಮ್ ನ ಕಂಪ್ಲೀಟ್ ಬಿಡ್ರಿ, ಈ ರೋ ಕಂಪ್ಲೀಟ್ ಬಿಡ್ರಿ, ಬಿಟ್ ಬಳಕ 6 1 4 1. ಸೊ ಸಿಯರ್ ಈ ಕಾಲಮ್ ಕಂಪ್ಲೀಟ್ ಬಿಟ್ಟು ಈ ರೋ ಕಂಪ್ಲೀಟ್ ಬಿಟ್ರೆ ಅಂದ್ರೆ 6 1 4 1. ನೆಕ್ಸ್ಟ್ ಪ್ಲಸ್ 1 ಆಫ್. ಎಸ್, ಈ ಕಾಲಮ್ ನ ಕಂಪ್ಲೀಟ್ ಬಿಡ್ರಿ, ನೆಕ್ಸ್ಟ್ ಈ ರೋ ನ ಕಂಪ್ಲೀಟ್ ಬಿಡ್ರಿ, ಈ ಕಾಲಮ್ ಈ ರೋ ಬಿಟ್ರಿ ಅಂದ್ರೆ 6 0. ನೆಕ್ಸ್ಟ್ ಸರ್ತ್ ಅಂದ್ರೆ 4 3. ಇದರದ್ದು ಸಿಂಪ್ಲಿಫಿಕೇಶನ್ ನಿಮ್ ಜವಾಬ್ದಾರಿ ನೋಡ್ರಿ.
ಇಲ್ಲಿಂದ ತಪ್ಪು ಮಾಡಿದ್ರ ಅಂದ್ರೆ ಅದು ತಪ್ಪನೇ ಲೈವ್ ರೆಕಾರ್ಡಿಂಗ್ ಆಗಿರ್ತಾವ ನೋಡ್ರಿ. ಇಲ್ಲ ಸರ್ ಇಲ್ಲಿ ಕರೆಕ್ಟ್ ಮಾಡಿದೇವೆ ಅಂತಂದ್ರೆ ಸೊ ನೀವು ಯಾರು ಹೇಳ್ತೀರಿ ಹೇಳ್ರಿ ಫಾಸ್ಟ್ ಗೆ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಕನ್ಸೆಂಟ್ ದಟ್. ಎಸ್ ದಟ್ ಈಸ್ 1/2 ಆಫ್ 1. ಸೊ ದಿಸ್ 1 into 0 ಅಂದ್ರೆ 0 ಆಯ್ತು, ಮೈನಸ್ 3. ಸೊ ದಟ್ ಈಸ್ 3 into 1 ಅಂದ್ರೆ 3. ಆ ಕಡೆ ತಗೊಂಬಂದ ಮೈನಸ್. ನೆಕ್ಸ್ಟ್ ಈ ಕಡೆ ಹೊರಗಡೆ 0 ಐತಂದ್ರೆ ಆರಾಮ್ಸೆ ನೀವು ಬಿಡಬಹುದು, ಇಲ್ಲ ಬರಿತೀರಿ ಸರ್ ಅಂತಂದ್ರೆ 6 minus 4. ನೆಕ್ಸ್ಟ್ ಪ್ಲಸ್ 1 ಆಫ್ ದಿಸ್ 18. Okay, 6 into 3 is 18. So minus 4 into 0, that is of course 0. Right. Next sir tandra 1/2 of that is 1 minus 3. Next sir tandra idantre 0 na agi hogirtada. ನೀವು ಬರೆದ್ರು ಏನು ಸಮಸ್ಯೆ ಇಲ್ಲ, ಬಿಟ್ರು ಏನು ಸಮಸ್ಯೆ ಇಲ್ಲ. 6 minus 4 that is 2. Okay, ಕೂಡ್ಸುದು ಕಳೆದು ಕರೆಕ್ಟ್ ಆಗಿ ಮಾಡ್ರಿ. ಯಾಕಂತ ತಪ್ಪು ಮಾಡಿದ್ರೆ ಅಂದ್ರೆ ಅದನ್ನೇ ಮಿಸ್ಟೇಕ್ ನ ನಿಮಗೆ ಕಂಪ್ಲೀಟ್ ರಾಂಗ್ ಆನ್ಸರ್ ಗೆ ಲೀಡ್ ಆಗ್ತದೆ ನೋಡ್ರಿ. ಸೊ ಪ್ಲಸ್ 1 ಆಫ್ ದಿಸ್ ಇಸ್ 18. Right. Next 1/2 of so minus 3. Next idu minus 0. Next idu plus 18. So minus 3 plus 18 ಎಷ್ಟು ಆಗ್ತದ್ರಿ? Minus 3 plus 18, that is going to be what? 15. Okay, so that is 15/2 SQ units. 15/2 SQ units, that is the required area of the triangle. Clear? ಸೊ ಈ ತರ ನಿಮಗೆ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ್ ಕಲಿಸ್ಕೊಡ್ತದ ನೋಡ್ರಿ. ಈಗ ಹೆಂಗ್ ಲೈವ್ ದಾಗ ಕಲಿಸ್ಲತ್ತೀವಲ್ಲ ಇದ್ರ 10 ಪಟ್ಟು ಆಫ್ಲೈನ್ ಕ್ಲಾಸ್ ದಾಗ ತಿಳಿತೈತಿ ಸರ್. ಈಗೂ ಪರ್ಫೆಕ್ಟ್ ಆಗಿ ತಿಳಿಲಾಗತ್ತದ ಅಂದ್ರ ಸೊ ಇದೇ ತರನೇ ನಿಮಗ್ ಬೇಕಂದ್ರ ಡಿಜಿಟಲ್ ಬೋರ್ಡ್ ಮೇಲೆ ಲೈವ್ ಕ್ಲಾಸ್ ನ ತಗೊಂಡಿರ್ತದ. ಇಲ್ಲ ಅಂತಂದ್ರ ಇಲ್ಲಿ ಬ್ಯಾಕ್ ಸೈಡ್ ಏನ್ ವೈಟ್ ಬೋರ್ಡ್ ಇದೆಯಲ್ಲ ಅದ್ರ ಮೇಲೆ ಸೊ ಆಲ್ರೆಡಿ ಮೋಸ್ಟ್ ಆಫ್ ದಿ ಯೂಟ್ಯೂಬ್ ದಾಗ ಕ್ಲಾಸಸ್ ನ ಮಾಡಿದೀವಿ ನೋಡ್ರಿ ವೈಟ್ ಬೋರ್ಡ್ ಮೇಲೆ. ವೈಟ್ ಬೋರ್ಡ್ ಮೇಲೆ ಏನಾಗ್ತದಂದ್ರ ನನಗ ಬರ್ಲಿಕ್ಕೆ ಪೆನ್ನಿನ ಗ್ರಿಪ್ ಬೆಸ್ಟ್ ಆಗ್ತದೆ ಇದಕ್ಕಿಂತ ಸೆನ್ಸರ್ ಇದಕ್ಕಿಂತ. ಸೊ ಅಲ್ಲಿ ಹ್ಯಾಂಡ್ ರೈಟಿಂಗ್ ಬಹಳ ಬೆಸ್ಟ್ ಆಗಿ ನಿಮ್ಗೆ ವಿಸಿಬಿಲಿಟಿ ಕ್ಲಾರಿಟಿ ಕಾಣಿಸ್ತೈತಿ. ಇಲ್ಲಾದ್ರೂ ಕಾಣಿಸ್ತೈತಿ ಬಟ್ ಇದು ಸೆನ್ಸರ್ ಮೇಲೆ ಬರ್ದಿರುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ದಿ ಫಸ್ಟ್ ಪ್ರಾಬ್ಲಮ್ ಆಸ್ ವೆಲ್ ಆಸ್ ಸೆಕೆಂಡ್ ಪ್ರಾಬ್ಲಮ್. ನಿಮ್ಗೆ ಇವು ಎರಡು ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿ ತಿಳಿದಿದ್ದು ಅಂದ್ರೆ ಒಂದ್ ಜೋಸ್ದೊಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ನಿಮ್ ಎಲ್ಲಾ ಫ್ರೆಂಡ್ಸ್ಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ರಿ. ಪ್ರತಿಯೊಬ್ರು ಇಲ್ಲಿ ವಿಜಯಪುರದವರಾಗಿರ್ಲಿ ಮತ್ತೆ ಆಲ್ ಓವರ್ ದಿ ಕರ್ನಾಟಕ ಯಾವುದೇ ಸ್ಟೂಡೆಂಟ್ ಆಗಿರ್ಲಿ ಇದ್ರದ್ದು ಬೆನಿಫಿಟ್ ನ ತಕ್ಕೊಳ್ರಿ. ಯಾಕಂತಂದ್ರೆ ಇವತ್ತಿನ ಕ್ಲಾಸಿಂದ ನನ್ ಅನಿಸಿಕೆ 1-2 ಮಾರ್ಕ್ಸಿಗೆ ಫಿಕ್ಸ್ ಅಪಿಯರ್ ಆಗ್ತೈತಿ. ಅದು ಪಾರ್ಟ್ ಬಿ ದೊಳಗಡೆ 2 marks ಕ್ವಶನ್ ಆನ್ ಡಿಟರ್ಮಿನೆಂಟ್ ಚಾಪ್ಟರ್. ಓಕೆ, ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ 75% ಆಫ್ಲೇ ಇದೆ. ಸೊ 16,000 ಇದ್ದು ಜಸ್ಟ್ 4,000 ದಾಗ ಇದೆ. PCMB 4 ಈ ಸದ್ಯ ಹೆಂಗ್ ಕಲಿಸ್ಲಿಕ್ಕೆ ಇದಕ್ಕಿಂತ ಬೆಸ್ಟ್ ವೇದೊಳಗೆ ಕಲಿಸಿದ್ನ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವ. ಸೊ ಅದರ ಪ್ರೈಸ್ ಹೆಚ್ಚಿಗೆ ಆಗೋಕ್ಕಿಂತ ಮೊದಲೇ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ದಿ ಕೋರ್ಸ್. Okay, let us get into the third problem. ಅಗ್ದಿ ಕ್ಲಿಯರ್ ಕಟ್ ಆಗಿ ಆಗಲೇ ಹೆಂಗ್ ಕಲಿಸಿದವಲ್ಲ ಅದೇ ತರನೇ ಸೊ ಫಾಸ್ಟ್ ಆಗಿ ಬರ್ಕೊಳ್ರಿ. ಯಾಕಂದ್ರೆ ಫಸ್ಟ್ ಪ್ರಾಬ್ಲಮ್ ಸ್ಲೋ ಕಲಿಸಿದೆವು, ಸೆಕೆಂಡ್ ಪ್ರಾಬ್ಲಮ್ ಒಂದು ಮೀಡಿಯಂ, ಥರ್ಡ್ ಪ್ರಾಬ್ಲಮ್ ಲಿಟಲ್ ಫಾಸ್ಟ್. ಹೆಂಗ್ ನಿಮಗೆ ಪರ್ಫೆಕ್ಷನ್ ಆಗ್ತಲ್ಲ ಅಟ್ ಸ್ಪೀಡ್ ಆಗಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ. ಜಸ್ಟ್ ಇಲ್ಲಿ ಏನ್ ಚೇಂಜ್ ಮಾಡಿದ ಸರ್ ಪಾಯಿಂಟ್ಸ್, ಉಳಿದಿದ್ದೆಲ್ಲ ಸ್ಟೇಟ್ಮೆಂಟ್ ಅದೇ ಇದೆ ನೋಡಿ. ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ವಿತ್ ವರ್ಟೈಸಸ್ 2, 7, ನೆಕ್ಸ್ಟ್ 1, 1, next 10, 8 using determinant. This was appeared in a so end result that was appeared in a March 2019. Okay, let us get into the solution concerned to this problem. So actually ನಾನು ಒಂದು ಏರಿಯಾ ಆಫ್ ದಿ ಟ್ರಯಾಂಗಲ್, ಒಂದು ಈಕ್ವೇಶನ್ ಆಫ್ ದಿ ಲೈನ್, ಒಂದು ಕೆ ವ್ಯಾಲ್ಯೂಸ್ ತಗೋಬೇಕಂತ ಹೇಳಿತ್ತು. ಆಲ್ಮೋಸ್ಟ್ ಯಾಕಂದ್ರೆ ಪ್ರಿವಿಯಸ್ ಇಯರ್ ದಾಗ ರಿಪೀಟೆಡ್ ಆಗಿದ್ದನೆ ಪ್ರಾಬ್ಲಮ್ಸ್ ನ ತಗೊಂಡೈತಿ. ಅದ್ರ ಸಂಬಂಧ 5 ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಮಾಡೋಣ. ಇನ್ನೊಂದು ಲೈವ್ ಕ್ಲಾಸ್ ನ ಮಾಡಿ ಸೊ ಪಾರ್ಟ್ ಬಿ ಸೆಕ್ಷನ್ ದಾಗ ಏನ್ ಬರ್ತದಲ್ಲ ಅದ್ರ ಮೇಲೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಕವರ್ ಮಾಡೋಣ ಅಂತ 1 mark ಇಂದನು ಕವರ್ ಮಾಡೋಣ. 5 marks ಮೋಸ್ಟ್ಲಿ ಫ್ಯೂ ಪ್ರಾಬ್ಲಮ್ಸ್ ಆಲ್ರೆಡಿ ಲಾಸ್ಟ್ ಇಯರ್ ಅದು ಲೈವ್ ಸ್ಟ್ರೀಮಿಂಗ್ ಅದು ಕೊಟ್ಟು ಅದು ಆಲ್ರೆಡಿ ಯೂಟ್ಯೂಬ್ ನಾಗ ಇದ್ದಿರ್ಬಹುದು ನೋಡ್ರಿ, ನೋಡ್ಕೊಳ್ರಿ. ಸೊ ಕೆಲವೊಬ್ರು ಹೆಂಗಂದ್ರೆ ಲಾಸ್ಟ್ ಇಯರ್ ಇದ್ದಿದ್ದು ಈ ವರ್ಷ ಬರಂಗಿಲ್ಲ ಅಂತೇಳಿ ಬಿಡ್ತಿರ್ತಾರ. ಹಂಗಲ್ಲ, ನಿಮಗೆ ಯಾವಾಗ ನಾವು 2023 ಹಿಡಿದು ಏನ್ ಲೈವ್ ಕ್ಲಾಸಸ್ ಆಗ್ಲಿ 2024 ದಾಗ 2025 ದೊಳಗಡೆ ಯೂಟ್ಯೂಬ್ ನಾಗ ಏನ್ ಮಾಡಿ ಹಾಕಿದ್ವಿಲ್ಲ ಅವಷ್ಟು ವಿಡಿಯೋನ ನೋಡ್ಕೊಳ್ರಿ. ನಿಮ್ಗೆಲ್ಲಾ ಎಕ್ಸಾಮ್ಸ್ಗೂ ಬೆಸ್ಟ್ ಆಗ್ತದೆ. ಓನ್ಲಿ ಕೆಲವೊಂದಿಷ್ಟು ಪೋರ್ಷನ್ ಡಿಲೀಟೆಡ್ ಆಗಿದ್ದು ಇಗ್ನೋರ್ ಮಾಡ್ರಿ. ಓಕೆ, ಸೊ ಇರ್ಲಾರ್ದು ಪರ್ಫೆಕ್ಟ್ ಆಗಿ ಯುಟಿಲೈಸೇಷನ್ ತಕೊಳ್ರಿ. ಸೊ ಯಾವ ಇದ್ದಾವಲ್ಲ ಅವು ಯೂಸ್ ತಕೊಳ್ರಿ, ಇರ್ಲಾರ್ದು ಇಗ್ನೋರ್ ಮಾಡ್ರಿ. ಲೆಟ್ಸ್ ಗೋ ಹೆಡ್ ದ ಕನ್ಸೆಂಟ್ ದಿ ಸೊಲ್ಯೂಷನ್. ಸೊ ವರ್ಟೈಸಿಸ್ ಆಫ್ ದಿ ಟ್ರಯಾಂಗಲ್ ಹೇಳ್ರಿ ಫಾಸ್ಟ್ ಆಗಿ. ವರ್ಟೈಸಿಸ್ ಆಫ್ ಟ್ರಯಾಂಗಲ್, ವರ್ಟೈಸಿಸ್ ಆಫ್ ಅ ಟ್ರಯಾಂಗಲ್. ಸರ್ ಫಸ್ಟ್ ನೇದು ಎ, ದಟ್ ಇಸ್ 2, 7, ದಟ್ ಇಸ್ ಎ x1 y1. Okay, next the x2 y2, that is consent the so b 1, 1, that is the b. So x2 y2.
ಸೊ ಇವತ್ತಿದು SPC ಆಪ್ ದೊಳಗಡೆ ಲೈವ್ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ಲಾಸ್ ಏನದಲ್ಲ ಅಲ್ಲಿ ಯಾರು ಆಪ್ ಮುಖಾಂತರ ನೋಡ್ಬೇಕಂತಿರ್ತಾರಲ್ಲ ಅವ್ರಿಗೂ ಅವೈಲೇಬಲ್ ಇರಂಗ ಸೊ ಅವರಿಗೆ ಲೈವ್ ಕೊಟ್ಟಿರ್ತದೆ. ಇವತ್ತದಲ್ಲ ಸ್ಟಾರ್ಟಿಂಗ್ ಟೈಮ್ ನನ್ ನೆನಪು ಬರಲಿಲ್ಲ ಅದಕ್ಕೆ ಸೊ ಅದು ಲೈವ್ ಕೊಟ್ಟಿಲ್ಲ. ಸೊ ಓನ್ಲಿ ಯೂಟ್ಯೂಬ್ನಾಗ ಲೈವ್ ಹೊಂಟೈತಿ ನೋಡ್ರಿ. ಓಕೆ, ನೆಕ್ಸ್ಟ್ ಸೊ ಸಿ ದಟ್ ಇಸ್ 10 8. ನೆಕ್ಸ್ಟ್ ಸಿ ದಟ್ ಇಸ್ x3 ವಾಟ y3. ಎಸ್, ಸ್ವಲ್ಪ ಫಾಸ್ಟ್ ಆಗಿ ಮಾಡ್ರಿ ಯಾಕಂದ್ರೆ ಆಲ್ರೆಡಿ ಕಲಿಸಿದೈತಿ. ಸೊ using determinants so area of the triangle ಇವಕ್ಕೇನು ಮಾರ್ಕ್ಸ್ ಇರಂಗಿಲ್ಲ, ಡೈರೆಕ್ಟ್ ಆಗಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬರೆದ್ರು ದಟ್ ಇಸ್ ಇನಫ್. ಏರಿಯಾ ಆಫ್ ಟ್ರೈಯಾಂಗಲ್ ಹಿಂಗ್ ಸೆಂಟೆನ್ಸ್ ಬರೆದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಬರ್ದು ಕಲಿಸಿರ್ತದೆ ನೋಡ್ರಿ. ಎಸ್, ಡೆಲ್ಟಾ ಈಕ್ವಲ್ಸ್ ಟು 1/2 ದಟ್ ಇಸ್ ವಾಟ್ x1 y1 1, ನೆಕ್ಸ್ಟ್ x2 y2 1, ನೆಕ್ಸ್ಟ್ x3 y3 1. ಓಕೆ, ಇಷ್ಟು ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ನಿಮ್ಗೆ ಸಿಗ್ತೈತಿ ನೋಡ್ರಿ. ನೆಕ್ಸ್ಟ್ ವ್ಯಾಲ್ಯೂಸ್ ನ ಫಿಲ್ ಮಾಡ್ರಿ. ಸೊ ಸಿಂಪ್ಲಿಫಿಕೇಶನ್ ಮಾಡ್ರಿ, ಯು ವಿಲ್ ಗೆಟ್ ದಟ್ ಆನ್ಸರ್. ಸೊ ಕನ್ಸರ್ನ್ ಟು ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಸೊ ದಟ್ ಇಸ್ ಹಾಫ್ ಏನಂತ ಹೇಳಿದೆ ನೋಡ್ರಿ. x1 y1 ವ್ಯಾಲ್ಯೂ ಇಸ್ ದಟ್ ಇಸ್ 271. ನೆಕ್ಸ್ಟ್ x2 y2 1 1 1. ನೆಕ್ಸ್ಟ್ x3 y3 ದಟ್ ಇಸ್ 10 8 1. ಓಕೆ, ರೈಟ್. ಸೊ ಡೂ ದಿ ಎಕ್ಸ್ಪಾನ್ಷನ್. ಸೊ ಪ್ರತಿ ಸಲ ನಿಮಗೆ ಈಸಿ ಆಗ್ಲಿ ಅಂತೇಳಿ ಪ್ಲಸ್ ಮೈನಸ್ ಪ್ಲಸ್ ಫಸ್ಟ್ ರೋ ಗಂಟೆ ಎಕ್ಸ್ಪಾನ್ಷನ್ ತಗೊಂಡಿರ್ತೀವಿ ನೋಡ್ರಿ ಎಲ್ಲಾ ಚಾಪ್ಟರ್ಸ್ ದಾಗ. ನಾಟ್ ಓನ್ಲಿ ದಿಸ್ ಚಾಪ್ಟರ್ ಬಟ್ ಆಲ್ಸೋ 10th ಚಾಪ್ಟರ್ 11th ಚಾಪ್ಟರ್ ದಾಗೂ ಇದೇ ತರನೇ ಕಲಿಸಿರ್ತದ. ಯಾಕಂದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿದ್ರೆ ಅಬ್ವಿಯಸ್ಲಿ ಅಲ್ಲಿ 10th ಮತ್ತೆ 11th ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ನೋಡ್ರಿ. ಸೊ 1/2 ಆಫ್, ಸೊ 2 of this complete column you can leave and this complete row you can leave. So write remaining that is 1 1 8 1. Next minus 7 of. So ಯಾರಿಗೆ ಕೆಲವೊಬ್ರು ವೀಕ್ ಇದ್ದಿರ್ತಾರ ಅಂತವರು ಈ ವಿಡಿಯೋನ 2-3 ಸಲನ ವಾಚ್ ಮಾಡ್ರಿ. ಸೊ ದಟ್ ಯು ವಿಲ್ ಬಿ ದಿ ಪರ್ಫೆಕ್ಟ್ ಇನ್ ದಿಸ್ ಚಾಪ್ಟರ್ ಡಿಟರ್ಮಿನೆಂಟ್. ಇದು ಒಂದು ಡಿಟರ್ಮಿನೆಂಟ್ ಪರ್ಫೆಕ್ಟ್ ಆದ್ರೆ ಅಂದ್ರೆ 10th ಚಾಪ್ಟರ್ ನಾ ಕಲಿಸಲಾರ್ದೆ ನಿಮ್ಗೆ 90% ಬರ್ತೈತಿ. ಇನ್ 10% ಅಷ್ಟೇ ಕಲಿಸ್ಕೊಡ್ಬೇಕು. ನಾಟ್ ಓನ್ಲಿ 10th ಚಾಪ್ಟರ್ ಬಟ್ ಆಲ್ಸೋ 11th ಚಾಪ್ಟರ್ 3D. ಸೊ ಇದು ಜಸ್ಟ್ ಇದು ಎಕ್ಸ್ಪಾನ್ಷನ್ ತಿಳಿತು ಅಂತಂದ್ರೆ ಅಲ್ಲಿನೂ ಏನಪ್ಪಾ ಅಂದ್ರೆ ಆರಾಮ್ಸೆ ನೀವು 3 ಮಾರ್ಕ್ಸ್ ನ ಎದ್ರಾಗ 3D ಒಳಗೆ ತಗೋಬಹುದು. ಒಂದ್ 3 ಇಂದ 4 ಮಾರ್ಕ್ಸ್ ದಷ್ಟು ವೆಕ್ಟರ್ದಾಗ ತಗೋಬಹುದು. ಇಲ್ಲಂತೂ ಇಡೀ ಚಾಪ್ಟರ್ ನ ಇದ್ರ ಮೇಲೆ ಡಿಪೆಂಡೆನ್ಸಿ ಐತಿ. ಅದಕ್ಕೆ ಪರ್ಫೆಕ್ಟ್ ಆಗಿ ಸೊ ಪ್ರಾಕ್ಟೀಸ್ ಮಾಡ್ರಿ. ಯಾರಿಗೆ ವೀಕ್ ಇದ್ದಿರ್ತಾರಲ್ಲ 2-3 ಸಲ ವಿಡಿಯೋನ ವಾಚ್ ಮಾಡ್ರಿ. ಓಕೆ, ಸೊ ಯು ಕ್ಯಾನ್ ಲೀವ್ ದಿಸ್ ಕಂಪ್ಲೀಟ್ ಕಾಲಮ್ as well as this complete row. Right, remaining that is 1 1 10. So what 1. Yes, next plus 1 of ಈ ಕಂಪ್ಲೀಟ್ ಕಾಲಮ್ ನ ಬಿಡ್ರಿ, ಈ ಕಂಪ್ಲೀಟ್ ರೋ ನ ಬಿಡ್ರಿ, ಬಿಟ್ ಬಳಕ್ ಉಳಿದಿದ್ದು. ಸೊ ದಟ್ ಇಸ್ 1 1. ನೆಕ್ಸ್ಟ್ 10 8. ರೈಟ್, ಸಿಂಪ್ಲಿಫಿಕೇಶನ್ ಯು ಕ್ಯಾನ್ ಡೂ. ಎಸ್, ಲೈವ್ ದಾಗಿದ್ದವರು ಸೊ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಸೊ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಅಂದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್ ದ ಫರ್ದರ್. ಮತ್ತೆ ಈ ಲಿಂಕ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ಕೆಲವೊಬ್ರು ಇಂಟ್ರಾಕ್ಷನ್ ಇಲ್ಲಾರ್ದೆ ಕೆಲವೊಬ್ರು ಬರ್ಕೋಂಗಿಲ್ಲ, ಬರ್ಕೊಂತ ಹೋಗ್ರಿ. ಹೆಂಗ್ ನಾನು ಬಿಡಿಸ್ಕೋತ ಹೋಗ್ತೀನಲ್ಲ ಅಂದಾಗ ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ. ಸೊ 2 ಆಫ್, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಬರ್ಕೋದು ಇಂಟ್ರಾಕ್ಷನ್ ಇರ್ಬೇಕು ನೋಡ್ರಿ. 1 into 1 that is 1 minus 8 into 1 that is 8. Yes, next minus 7 of that is 1 into 1, so that is 1 minus 10 plus 1 of 1 into 8 8 minus 10. So simplification ಮಾಡ್ರಿ, ಏನ್ ಬರ್ತದೆ ಹೇಳ್ರಪ್ಪ ಫಾಸ್ಟ್ ಆಗಿ. 2 minus 6. next minus 7 of minus 9. okay, next plus 1 of minus so 10. ಸಿಂಪ್ಲಿಫಿಕೇಶನ್ ಚೆಕ್ಔಟ್ ಮಾಡ್ಕೊಳ್ರಿ. ಎಲ್ಲರ ಮಿಸ್ಟೇಕ್ ಆಗಿದ್ರೆ ಈಗ ಹೇಳ್ರಿ, ಇಲ್ಲ ಅಂದ್ರೆ ಲೈವ್ ದೊಳಗಡೆ ನಾವು ರಾಂಗ್ ಆಗಿ ರೆಕಾರ್ಡ್ ಆಗಿರ್ತದೆ ನೋಡ್ರಿ. ಸೊ ಡೂ ದಿಸ್ ಸಿಂಪ್ಲಿಫಿಕೇಶನ್ ದಟ್ ಇಸ್ 1/2 ಆಫ್ that is 2 into so minus 6 that is minus 12. next plus this is what 7 into 9 that is what 63 plus 63. next minus 10. okay, ಸಿಂಪ್ಲಿಫಿಕೇಶನ್ ಚೆಕ್ಔಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ತಪ್ಪಾಗೈತೆ ನೋಡ್ರಿ, ದಟ್ ಈಸ್ ಅದಕ್ಕೆ ಹೇಳಿರ್ತದಲ್ಲ. ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ ಅಂತೇಳಿ. 8 ಮೈನಸ್ ಸೊ ದಟ್ ಈಸ್ 10 ಅಂತಂದ್ರೆ ಸೊ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ. ಸೊ ಅಲ್ಲಿ ತಪ್ಪು ಮಾಡಿರಿ ನೋಡ್ರಿ. ದಿಸ್ ಈಸ್ ಗೋಯಿಂಗ್ ಟು ವಾಟ್ -2. ಸೊ ಅದಕ್ಕೆ ಸಿಂಪ್ಲಿಫಿಕೇಶನ್ ಪರ್ಫೆಕ್ಟ್ ಆಗಿ
ಕೂಡ್ಸುದು ಕಳೆಯೋದು ಇಲ್ಲೇನು ಯಾವುದು ಫಾರ್ಮುಲಾ ಇಲ್ಲ ಏನೂ ಇಲ್ಲ. ಸೊ ನೆಕ್ಸ್ಟ್ -2 ಎಷ್ಟಾಗ್ತದ ನೋಡ್ರಪ್ಪ ಅದು ಕರೆಕ್ಟಾ. ಸೊ ಅದನ್ನ ಸಿಂಪ್ಲಿಫಿಕೇಶನ್ ನೋಡ್ಕೊಂಡ್ರಿ. ಎಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಎಷ್ಟಾಗ್ತದ್ರಿ. ಸೊ ದಟ್ ಈಸ್ -14 + 63 -14 + 63. ಸೊ ಕೂಡ್ಸುದು ಕಳೆಯೋದು ಮಾಡಿ ಸೊ ಕರೆಕ್ಟ್ ಆಗಿ ಚೆಕ್ಔಟ್ ಮಾಡ್ರಿ ಒಂದ್ಸಲ. ಸೊ ಇಲ್ಲಿದು ಗುಣಿಸುದು ಸೊ 12 ಇಂಟು ದಟ್ ಇಸ್ ಮೈನಸ್. ಸೊ ಮೈನಸ್ ಮೈನಸ್ ಪ್ಲಸ್ ನೆಕ್ಸ್ಟ್ ದಟ್ ಈಸ್ ಸೊ ಎಷ್ಟಾಗ್ತದ್ರಪ್ಪ. ಸೊ ದಟ್ ಈಸ್ -12 + 63 -2 ದಟ್ ಈಸ್ ಗೋಯಿಂಗ್ ಟು ಬಿ ಸೊ 49. ಎಲ್ಲಿ ನೋಡ್ರಿ ಯಾವ್ದಾರೆ ತಪ್ಪು ಮಾಡಿರ್ನ. ಸೊ ಇಲ್ಲಿಂದ ಕ್ರಾಸ್ ಚೆಕ್ ಮಾಡ್ಕೋರಿ ಪಾಯಿಂಟ್ಸ್ ನ ತುಂಬಿದ್ದು ಸಬ್ಸ್ಟಿಟ್ಯೂಷನ್ ಮಾಡಿದ್ದು ಅಲ್ಲಿ ಕೊಟ್ಟಿದ್ದು ಬರ್ದಿದ್ದು. ಓಕೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಸಿರ್ತದೆ ನೋಡ್ರಿ ಕ್ವಿಕ್ ಗೆ. ಸೊ ಇಲ್ಲಿ -7 ಯಾವ್ದಾದ್ರೆ ಮೈನಸ್ ಕೊಟ್ಟರು ಇಲ್ಲ. ನೆಕ್ಸ್ಟ್ ದಟ್ ಈಸ್ 2 7 yes 1 1 next so 10 8 then if you leave this one 1 1 8 1 next -7 if you leave this one that is 1 1 so that is next 10 1 next if you leave this column and this row next 1 1 next 10 8 yes 2 into so that is 1 minus 8 next -7 of this 1 minus 10 plus 1 of this is 8 minus so 10. So after simplification you will get here ಇಲ್ಲಿ ತಪ್ಪಾಗಿದೆ ನೋಡ್ರಿ. ಎಸ್ ಸೊ ಅದಕ್ಕೆ ಹೇಳ್ತದಲ್ಲ ಕುಡ್ಸುದು ಕಳೆದು ಗುಣಿಸುದನ್ನ ಕರೆಕ್ಟ್ ಆಗಿ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಹಿಂಗ್ ಕ್ರಾಸ್ ಚೆಕ್ ಮಾಡ್ಕೋತ ಕುಂದ್ರಬೇಕಾಗ್ತೈತಿ. ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಎಕ್ಸಾಮ್ದೊಳಗಡೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ ಹೇಳಿರ್ತೀವಿ. So as maximum as possible you need to practice. So 7 into so 2 that is -14. So of course next ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ರಿ ಸೊ ಯು ವಿಲ್ ಗೆಟ್ ದಟ್. ಸೊ ಅದಕ್ಕೆ ಲೈವ್ ದಾಗ ಇದ್ದವ್ರಿಗೆ ಸೊ ಹೇಳಿತ್ತು ಕಂಪ್ಲೀಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ರಿ ಅಂತೇಳಿ. -14 + 63 ಸೊ -2 ಸೊ ದಟ್ ಈಸ್ 47/2. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಕ್ಸಾಮ್ ಹಾಲ್ದೊಳಗಡೆನೆ ಗೊತ್ತಾಗ್ತೈತಿ ಯಾವ್ದು ಪ್ರಾಬ್ಲಮ್ನ. ಕೆಲವರು ಪ್ರಾಕ್ಟೀಸ್ ಮಾಡಿದ್ರೆ ಆನ್ಸರ್ಸ್ ನೆನ್ಪು ಉಳಿದಿರ್ತಾವ ನಿಮ್ಗೆ. 47/2 SQ units. So delta that is the required area of the so water triangle. I hope everybody clear about the 3 problems. ನಿಮ್ಗೆಲ್ಲರಿಗೆ 3 ಪ್ರಾಬ್ಲಮ್ಸ್ ನ ಪರ್ಫೆಕ್ಟ್ ಆಗಿ ತಿಳಿದಿತ್ತು ಅಂತಂದ್ರೆ ಸೊ ಒಂದು ಲೈಕ್ ನ ಪ್ರೆಸ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ಏನಾದರೂ ನಿಮ್ಮ ಅನಿಸಿಕೆಗಳು ಒಪಿನಿಯನ್ ಇದ್ದು ಅಂದ್ರೆ ಸೊ ಚಾಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಬಹುದು. Yes, get into the so next problem. I hope everybody clear concern to this problem also. Third problem ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋ ಮುಂದೆ ತಪ್ಪು ಮಾಡಿದ್ರೆ ನೋಡ್ರಿ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ಅದು ಕುಡ್ಸುದು ಕಳೆದು ಸೊ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆನ್ಸರ್ ನ ರಾಂಗ್ ಆಗ್ತಾವ. ಎಸ್ ಆಲ್ರೆಡಿ ಕಳೆದು ಸೊ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆನ್ಸರ್ ನ ರಾಂಗ್ ಆಗ್ತಾವ. ಎಸ್ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ದು. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಫಸ್ಟ್ ಇಲ್ಲಿ ಮೋರ್ ದನ್ 20 hours ದಷ್ಟು ಫ್ರೀ ಕ್ಲಾಸಸ್ ಇದಾವೆ. ಆ ಫ್ರೀ ಕ್ಲಾಸಸ್ ನ ವಾಚ್ ಮಾಡ್ರಿ. ನಿಮಗೆ ಬೆಸ್ಟ್ ಆಗಿ ಅನಿಸ್ತಿತ್ತು ನಮಗೆ ಇದು ಕೋರ್ಸ್ ನ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತದೆ ಅನಿಸ್ತಿತ್ತು ಅಂದ್ರೆ ನೀವು ಕೋರ್ಸ್ ನ ಬೈ ಮಾಡ್ಕೋರಿ. ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ MCQs ನ ಡಿಸ್ಕಷನ್ ಮಾಡಿಲ್ಲ. MCQs ನ ಇಲ್ಲೇ ಯೂಟ್ಯೂಬ್ ನಾಗ ಮತ್ತ ಆಪ್ ದೊಳಗಡೆ ತಗೊಂಡ್ ಅಲ್ಲಿ ಸಾಧನಾ ಕೋರ್ಸ್ ನಾಗ ಅವೈಲೇಬಲ್ ಇರಂಗ ಮಾಡಿಕೊಟ್ಟಿರ್ತದ. ಸೊ ಎಲ್ಲಾ ಚಾಪ್ಟರ್ಸ್ ಎಲ್ಲಾ ಸಬ್ಜೆಕ್ಟ್ ಮಾಡಿಕೊಟ್ಟಿರ್ತದ ನೋಡ್ರಿ. ಓಕೆ ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಫ್ರೀ ಕಂಟೆಂಟ್ ಅವೈಲಬಿಲಿಟಿ ಇದ್ದಾವೇನ್ರಿ ಸರ್ ಅಂತಂದ್ರೆ ಎಸ್ ಆಫ್ ಕೋರ್ಸ್ ಸಮ್ ಆಫ್ ದಿ ಚಾಪ್ಟರ್ಸ್ ವೈಸ್ ಫ್ರೀ ಕಂಟೆಂಟ್ ನ ಸಿಗ್ತಾವ. ನೀವು ಆಪ್ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಚಾಪ್ಟರ್ ವೈಸ್ ನಿಮ್ಗೆ 100% ಫಿಕ್ಸ್ ಕ್ವಶನ್ಸ್ ಈಗ ಹೆಂಗ್ ಡಿಸ್ಕಷನ್ ಮಾಡತ್ತೀವಲ್ಲ ಹಿಂಗ್ ಚಾಪ್ಟರ್ ವೈಸ್ ಸಿಗ್ತಾವ. ನೆಕ್ಸ್ಟ್ ಈಗೇನ್ ರೀಸೆಂಟ್ ಆಗಿ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ಲ ಅವನು ಅಲ್ಲಿ ಕೋರ್ಸ್ ದೊಳಗಡೆ ಮತ್ತೆ ಆಪ್ ದೊಳಗಡೆ ಫ್ರೀ ಆಕ್ಸೆಸಿಬಿಲಿಟಿ ಇರಂಗ್ನು ಅವೈಲೇಬಲ್ ಮಾಡಿ ಕೊಟ್ಟಿರ್ತದ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎಲ್ಲಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಿಗಂಗ ಅವೈಲಬಿಲಿಟಿ ಮಾಡ್ಕೊಡ್ತೀರಿ ಸರ್ 2014 ಹಿಡಿದು 2025 ತಕ್ಕನ. ಓಕೆ 2025 ತಕ್ಕನು ನಿಮ್ಗೆ ಅವೈಲೇಬಲ್ ಇರಂಗ ಮಾಡಿಕೊಟ್ಟಿರ್ತದ. ಸೊ ಆಪ್ ನ ಇನ್ಸ್ಟಾಲೇಷನ್ ಮಾಡ್ರಿ. ಮತ್ತೆ ಯಾರಿಗಾದ್ರೂ ಇನ್ನು ಆಪ್ ಇನ್ಸ್ಟಾಲೇಷನ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ SPUC ಕೋಚಿಂಗ್ ಅಂತೇಳಿ ಪ್ಲೇ ಸ್ಟೋರ್ ದೊಳಗಡೆ ಸರ್ಚ್ ಮಾಡ್ರಿ. ಗೂಗಲ್ ಪ್ಲೇ ಸ್ಟೋರ್ ದೊಳಗಡೆ ಈ ಲೋಗೋ ಇದ್ದಿದ್ದ ಆಪ್ ನ ಬರ್ತೈತೆ. ಸೊ ಅದು ಇನ್ಸ್ಟಾಲೇಷನ್ ಮಾಡ್ಕೊಂಡು ಓಪನ್ ಮಾಡಿ ಸೊ ಯು ಕ್ಯಾನ್ ಯುಟಿಲೈಸ್ ದೀಸ್ ಫ್ರೀ ಕಂಟೆಂಟ್ಸ್ ಆಲ್ಸೋ. ನೆಕ್ಸ್ಟ್
ಪೇಡ್ ಕಂಟೆಂಟ್ ಆದ್ರ ಆಗಲೇ ಹೇಳಿದವಲ್ಲ, ಇಲ್ಲಿ ಸಾಧನ ಕೋರ್ಸ್ ಜಸ್ಟ್ 4000 ಒಳಗೆ ಅವೈಲೇಬಲ್ ಇದೆ PCMB 4 ಎಸ್ ಅಲ್ಲಿದೆ PCMB 4. Yes, get into the fourth question, that is concerned to the again area of the triangle. So ಮೂರಲ್ಲ 4 ಪ್ರಾಬ್ಲಮ್ ನ ಕನ್ಸಿಡರೇಷನ್ ಮಾಡಿವಿ. ಏರಿಯಾ ಆಫ್ ದಿ ಟ್ರಯಾಂಗಲ್ ನ ಕೇಳೋದಂದ್ರೆ ಆಲ್ಮೋಸ್ಟ್ ಇದ್ರ ಮೇಲೆ ಕೇಳಂತ ಸಾಧ್ಯತೆ ಇದೆ ನೋಡ್ರಿ. ಸೊ ಇವು 4 ಒಂದು ನಿಮ್ 2026 ಫಸ್ಟ್ ಎಕ್ಸಾಮ್ ಆಗಿರ್ಬೋದು ಮತ್ತೆ ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, 2 ಎಕ್ಸಾಮ್ಸ್ಗೆ ಇದರಂದೇ ಒಂದು ಎತ್ ಕಾಪಿ ಪೇಸ್ಟ್ ಮಾಡಿರ್ತಾನೆ. ಸೊ ಅದಕ್ಕೆ ತರವಾಗಿ ಪ್ರಿಪೇರ್ ಆಗ್ರಿ. ಲೆಟ್ಸ್ ಗೆಟ್ ಇನ್ ಟು ದ ಸೊಲ್ಯೂಷನ್ ಆಫ್ ದಿಸ್. ಆಫ್ಟರ್ ದಟ್ ಫಿಫ್ತ್ ಪ್ರಾಬ್ಲಮ್ ವಿ ಶಾಲ್ ಸಾಲ್ವ್. ಸೊಲ್ಯೂಷನ್ ಕೊಟ್ಟಿದ್ದ ಡೇಟನ್ನ ಫಸ್ಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಗಿವನ್ ಡೇಟಾ. ಓಕೆ, ಸೊ find the area of the triangle with the vertices. So A point, vertices of the triangle. Yes, vertices of triangle. Vertices of a triangle. Yes, concern to that first vertex, that is what A. ಏನಂತ ಹೇಳಿದರೆ -2 -3 it is there. -2 -3 which is equals to A x1 y1. Yes. ನೆಕ್ಸ್ಟ್ ಅದೇ ತರನೇ ಎರಡನೇದು B, that is what 3 2 which is equals to B, that is concerned to the x2 y2. ನೆಕ್ಸ್ಟ್ ಅಂತಂದ್ರೆ C, that is -1 -8 which is equals to C, that is x3 y3. Yes, concerned to the using determinants, again you can write the formula using determinants. ಏನಂತೇಳಿ area of triangle. So delta equals to 1/2. So x1 y1 1, x2 y2 1, next x3 y3 1. Yes, ಸೊ ಎಷ್ಟು ನೀವು ಫಾರ್ಮುಲಾ ಬರೆದ್ರಂದ್ರೆ ಅಬ್ವಿಯಸ್ಲಿ ಈ ಕಡೆ ಪ್ರಾಬ್ಲಮ್ ನ ಬಿಡಿಸ್ತೀರಿ. ಯಾಕಂದ್ರೆ ಒಂದು ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಬಂತಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ನ ನೀವು ಆರಾಮ್ಸೆ ಟ್ಯಾಕಲ್ ಮಾಡಬಹುದು, ನೋ ಡೌಟ್. ಸೊ ನೆಕ್ಸ್ಟ್ 1/2 ಆಫ್, ಎಸ್, ಸೊ ಏನಂತ ಹೇಳಿದೆ x1 y1, ದಟ್ ಈಸ್ ದೇರ್ ಆಸ್. ಇಲ್ಲಿ ಬಹಳಷ್ಟು ಮೈನಸ್ ಇದ್ದಾವ ನೋಡ್ರೆ, ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ಆಗಳಿದ್ದಂಗೆ ಮತ್ ಮಿಸ್ಟೇಕ್ ಮಾಡ್ಕೋತ ಕುಂದ್ರಬೇಡ್ರಿ, ಟೈಮ್ ವೇಸ್ಟ್ ಜಾಸ್ತಿ ಆಗ್ತದ, ಅದಕ್ಕೆ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಸರ್ ಅಂದ್ರೆ x2 y2, ದಟ್ ಈಸ್ ವಾಟ್ 3 2 1. Next x3 y3, that is what -1 -8 1. Yes, so next up ಅಂತಂದ್ರೆ expansion. Most important is expansion. So expand along the first row itself. Plus minus plus. ಇಲ್ಲಿ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಮೈನಸ್ ಇದೆ, ಇಲ್ಲಿ ಮೈನಸ್ ಪ್ಲಸ್ ಆಗ್ತದೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗ್ತದೆ. ಸೊ ಅಲ್ಲಿನೇ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆನ್ಸರ್ ನ ರಾಂಗ್ ಬರ್ತೈತಿ. ಸೊ ಟು ಅವಾಯ್ಡ್ ದಟ್ ಇಶ್ಯೂ ಯು ಹ್ಯಾವ್ ಟು ರೈಟ್ ಕರೆಕ್ಟ್ಲಿ. ಎಸ್, -2 ಆಫ್, ಸೊ ಡಿಟರ್ಮಿನೆಂಟ್ 2/2 ಕನ್ವರ್ಟ್ ಮಾಡ್ಕೋರಿ. ಕಂಪ್ಲೀಟ್ ದಿಸ್ ಕಾಲಮ್ ಯು ಕ್ಯಾನ್ ಲೀವ್, ಕಂಪ್ಲೀಟ್ ದಿಸ್ ರೋ ಯು ಕ್ಯಾನ್ ಲೀವ್, ರಿಮೈನಿಂಗ್ ಯು ಕ್ಯಾನ್ ರೈಟ್ ಡೌನ್, ದಟ್ ಈಸ್ 2 1 -8 1. ನೆಕ್ಸ್ಟ್ ಮೈನಸ್ ಏನಾಗ್ತದ್ರಪ್ಪ ಪ್ಲಸ್, ಇದು ಪ್ಲಸ್ ಇಂಟು ಮೈನಸ್ ಆಯ್ತು. ನೆಕ್ಸ್ಟ್ you can leave this complete column, this complete row, right? Remaining, that is 3 1 -1 1. Yes, next here +1 of, ಈ ಕಂಪ್ಲೀಟ್ ನ ಕಾಲಮ್ ಬಿಡ್ರಿ, ಈ ಕಂಪ್ಲೀಟ್ ರೋ ಬಿಡ್ರಿ, ಬಿಟ್ಟು ಉಳಿದಿದ್ದು 3 2. ನೆಕ್ಸ್ಟ್ ಅಪ್ಪ -1 -8. ಎಸ್, ಇವಾಗ ನೀವು ಸಿಂಪ್ಲಿಫಿಕೇಶನ್ ಮಾಡ್ರಿ. ಸೊ ಏನ್ ಬರ್ತದ ಆನ್ಸರ್ ನ ಹೇಳ್ರಿ ಫಾಸ್ಟ್. ಎಸ್, ಕನ್ಸರ್ನ್ ಟು ದಿಸ್ ಹಿಯರ್ 1/2 ಆಫ್ ದಿಸ್ -2 ಆಸ್ ಇಟ್ ಇಸ್. ಈ ಕಡೆ ಮಲ್ಟಿಪ್ಲಿಕೇಶನ್ 2, ಇದು ಒಂದು ಮೈನಸ್ ಅಪೋಸಿಟ್ ಸೈನ್ ಇತ್ತ ಪ್ಲಸ್, ಸೇಮ್ ಸೈನ್ ಇತ್ತು ಮೈನಸ್, ಇಲ್ಲಿ ಅಪೋಸಿಟ್ ಸೈನ್ ಅಂದ್ರೆ ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಸೊ ಅದಕ್ಕೆ +8. ಸೊ ಇಲ್ಲಿ ಬಹಳ ಕೇರ್ಫುಲ್, ಪಟಕ್ನೆ ನೀವು -8 ಅಂತ ಹೇಳಿ ಬರೀತೀರಿ. ಸೊ ಬಿ ಕೇರ್ಫುಲ್ ಅಬೌಟ್ ದಟ್. ನೆಕ್ಸ್ಟ್ +3 ಆಫ್ ದಿಸ್ 3. ನೆಕ್ಸ್ಟ್ ಇದನ್ನು ಅಪೋಸಿಟ್ ಸೈನ್ ಇದೆ, ಅದಕ್ಕೆ ಪ್ಲಸ್. ಎಲ್ಲೆಲ್ಲಿ ಸೇಮ್ ಸೈನ್ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಸೊ ಅವಾಗ ಏನಾಕೈತಿ ಮೈನಸ್ ಉಳಿದಿರ್ತದ. ಇಲ್ಲಿ ಪ್ಲಸ್ ಇದು ಮೈನಸ್, ಅಥವಾ ಈ ಮೈನಸ್ ಇದು ಪ್ಲಸ್, ಹಿಂಗ್ ಅಪೋಸಿಟ್ ಸೈನ್ ಇತ್ತಂದ್ರೆ ಆಟೋಮೆಟಿಕ್ ಅದು ಪ್ಲಸ್ ಆಗ್ತೈತಿ. ಸೊ ಇದು ಬೇಸಿಕ್ ಕ್ಲಾಸ್. ಆಲ್ರೆಡಿ ನಾವು ಡೆಮೋ ಕ್ಲಾಸ್ ನ ತಗೊಂಡಿದ್ ಒಂದು ವಿಡಿಯೋ ಇದ್ರ ನೀವು SPUC ಬೇಸಿಕ್ಸ್ ಕ್ಲಾಸ್ ನೋಡ್ಕೊಳ್ರಿ. ಇಲ್ಲಾಂದ್ರೆ ಸಾಧನ ಕೋರ್ಸ್ದಾಗ ಫಸ್ಟ್ ವಿಡಿಯೋ ಫ್ರೀ ಇತ್ತಂದ್ರೆ ಸೊ ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೊಳ್ರಿ. ಅವಾಗ 2/2 ಹೆಂಗ, 1/1 ಹೆಂಗ, 3/3 2/2 3/3 ಇದನ್ನ 2/2 ಹೆಂಗ ಎಕ್ಸ್ಪಾನ್ಷನ್ ಮಾಡಿ ಕನ್ವರ್ಟ್ ಮಾಡ್ಕೋತೀವಿ. ಎವ್ರಿಥಿಂಗ್ ವಿ ಎಕ್ಸ್ಪ್ಲೈನ್ಡ್ ಇನ್ ದಟ್. ಬಟ್ ಇಲ್ಲೇ ಹೇಳ್ಕೊತ ಹೋಗೈತಲ್ಲ, ಇಷ್ಟರೇ ನಿಮಗ್ ಮಿನಿಮಮ್ ಗೊತ್ತಿರ್ಲಿ.
ಸೊ ಇದನ್ನ ಎಕ್ಸ್ಪಾನ್ಷನ್ ಮಾಡೋ ಮುಂದೆ ಇದನ್ನ ತಗೊಂಡಿರ್ತೀರಿ, ಈ ಕಂಪ್ಲೀಟ್ ಕಾಲಮ್ ಬಿಟ್ಟಿರ್ತೀರಿ, ಇದು ಕಂಪ್ಲೀಟ್ ರೋ ಬಿಟ್ಟಿರ್ತೀರಿ, ಉಳಿದಿದ್ದು ಇಲ್ಲಿ ಬರ್ದಿರ್ತೀರಿ. ಅದೇ ತರನೇ ಇಲ್ಲಿ ನೆಕ್ಸ್ಟ್ ಈ ಕಂಪ್ಲೀಟ್ ಕಾಲಮ್, ಇದು ಕಂಪ್ಲೀಟ್ ರೋ, ಸೊ ಇವು ಎರಡು ಉಳಿದಿದ್ದು ಇಲ್ಲಿ ಬರ್ದಿರಿ. ಇದು ಆಗ ಮುಂದೆ ಇದು ಕಂಪ್ಲೀಟ್ ಕಾಲಮ್, ಇದು ಕಂಪ್ಲೀಟ್ ರೋ, ಸೊ ಇವು ಇಷ್ಟು ಇಲ್ಲಿ ಬರ್ದಿರ್ತೀರಿ. ಯಾಕಂತಂದ್ರೆ ಇವಾಗ ಇನ್ನು 2 ತಿಂಗಳದಾಗ ಎಕ್ಸಾಮ್ ಬಂದ್ ಹೋಗ್ತಾವ, ಅವರಿಗೆಲ್ಲ ಬೇಸಿಕ್ ಲೆವೆಲ್. ಅದಕ್ಕಂತೇಳಿ ಆಫ್ಲೈನ್ದು ಒಂದು ಕೋರ್ಸ್ ನ ಮಾಡಕತ್ತೈತಲ್ಲ, ಅದು ಮಾರ್ನಿಂಗ್ ಬ್ಯಾಚ್. ಸರ್ ನಮ್ಗೆ ಈವ್ನಿಂಗ್ ಆಗ್ತೈತ್ರಿ, ಮಾರ್ನಿಂಗ್ ಬರಕ್ ಆಗಿಲ್ಲ ಅಂದ್ರೆ ಆಲ್ರೆಡಿ ಈವ್ನಿಂಗ್ ಬ್ಯಾಚ್ ನ ಸ್ಟಾರ್ಟ್ ಆಗೈತಿ ನೋಡ್ರಿ. 5th ನವೆಂಬರ್ ಹಿಡಿದು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಇದ್ದವ್ರು ಅದಕ್ಕೂ ಜಾಯ್ನ್ ಆಗ್ಬಹುದು. ಎಲ್ಲ ಅಲ್ಲಿ PCMB 4 ತಗೋತದ, ಮಾರ್ನಿಂಗ್ PCMB 4 ತಗೋತದ. ಮಾರ್ನಿಂಗ್ ಆಗೋರು ಮಾರ್ನಿಂಗ್ ಜಾಯ್ನ್ ಆಗ್ರಿ, ಈವ್ನಿಂಗ್ ಅನ್ನೋರು ಈವ್ನಿಂಗ್ ಜಾಯ್ನ್ ಆಗ್ರಿ. ಒಟ್ನಲ್ಲಿ ನೀವು ಪಾಸ್ ಆಗಿ ಸ್ಕೋರ್ ಮಾಡ್ಕೊಂಡು ಒಂದೇ ಎಕ್ಸಾಮ್ ತೊಳಗಡೆ ರಿಸಲ್ಟ್ ಕ್ಲಿಯರ್ ಮಾಡ್ಕೊಂಡು KCET ನೀಟಿಗೆ ಕ್ರಾಶ್ ಕೋರ್ಸ್ ಮುಂದೆ ಮಾಡಿಕೊಟ್ಟಿರ್ತದ. ಸೊ ಅದಕ್ಕೂ ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಲೆಟ್ಸ್ ಗೋ ಹೆಡ್ ಕನ್ಸಲ್ಟ್ ದಿಸ್ ಸಿಂಪ್ಲಿಫಿಕೇಶನ್. -24 8 into 3 is ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ +2. ಓಕೆ, ಸೊ ಇಲ್ಲಿ ಒಂದು ಅಪೋಸಿಟ್ ಸೈನ್ ಇತ್ತಂದ್ರೆ ಪ್ಲಸ್ ಆಗ್ತೈತಿ. ನೆಕ್ಸ್ಟ್ ಹಾಫ್ ದಿಸ್ ಇಸ್ -2, ಸೊ ದಿಸ್ ಇಸ್ ವಾಟ್ 10. ನೆಕ್ಸ್ಟ್ ರಪ್ಪ 3, ದಿಸ್ ಇಸ್ ವಾಟ್ 4. ನೆಕ್ಸ್ಟ್ +1 ಹಾಫ್, ದಿಸ್ ಇಸ್ ಗೋಯಿಂಗ್ ಟು ಬಿ -22. ಎಸ್, ಸಿಂಪ್ಲಿಫಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರಲ್ಲಿ ಹೆಂಗ್ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ. -20. ನೆಕ್ಸ್ಟ್ +12. ಎಸ್, ನೆಕ್ಸ್ಟ್ -22. ಬೆಟರ್ ನೀವು ಕ್ಯಾಲ್ಕುಲೇಟರ್ ದಾಗ ಮಾಡ್ಬೇಡ್ರಿ, ಸುಮ್ನೆ ರಿಸ್ಕ್ ಬೇಡದು, ಸುಮ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕ್ಯಾಲ್ಕುಲೇಟರ್ ದಾಗ ಏನಂತ ಹೇಳಿದೆ, -20. ಎಸ್, -20 +12. ನಿಮ್ಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಅಲವ್ ಇದೆ, ಎಕ್ಸಾಮಿನೇಷನ್ ದೊಳಗ ಇಂಜಿನಿಯರಿಂಗ್ ಕ್ಯಾಲ್ಕುಲೇಟರ್ ಅಲವ್ ಇಲ್ಲ. ಸೊ ನೀವು ಯು ಹ್ಯಾವ್ ಟು ಯೂಸ್ ಸಿಂಪಲ್ ಕ್ಯಾಲ್ಕುಲೇಟರ್. ಎಷ್ಟು ಬಂತ್ರಿ ಸರ್? -30. ಓಕೆ, ಸಿಂಪಲ್ ಕ್ಯಾಲ್ಕುಲೇಟರ್ ನ ನೀವು ಯೂಸ್ ಮಾಡಿ, ಸೊ ಅದರಲ್ಲೇ ನೀವು ಆನ್ಸರ್ ನ ಯೂಸ್ ಮಾಡ್ಕೊಳ್ರಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ -30/2. ಬಟ್ ಯಾವತ್ತು ಏರಿಯಾ ಅನ್ನೋದು ಫಸ್ಟ್ ಇದಿರ್ತದ, ಸೊ ಅದ್ರ ಸಂಬಂಧದ ಮೈನಸ್ ನ ಇಡಬಾರ್ದು. ಸೊ -30/2 ಅಂತಂದ್ರೆ 2 1s 2 15s. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ -15. ಸೊ ಬಟ್ ಯು ಹ್ಯಾವ್ ಟು ರೈಟ್ ಆಸ್ area is always positive. As area is always positive. Area ಅನ್ನೋದು ಫಿಕ್ಸ್ ಪಾಸಿಟಿವ್ ಇರೋದ್ರಿಂದ, so what we have to do here, we have to take the modulus, that is delta is equals to modulus of -15, which is equals to 15 SQ units, 15 square units. You have to take as modulus. ಅವಾಗ ಪ್ಲಸ್ ಐತ್ ನೋಡ್ರಿ. ಸೊ ಏರಿಯಾ ಈಸ್ ಆಲ್ವೇಸ್ ಪಾಸಿಟಿವ್ ಅಂತೇಳಿ ಇದು ಸೆಂಟೆನ್ಸ್ ಬರೆದು ನೆಕ್ಸ್ಟ್ ಮಾಡ್ಯುಲಸ್ ನ ತಗೋತಿರ್ತವ್ರಿ. ಇಲ್ಲ ಅಟ್ಲೀಸ್ಟ್ ನಿಮಗೆ ಮೈನಸ್ ಬಂದಾಗ ಅದನ್ನೇ -15 SQ units ಅಂತೇಳಿ ಬರಿಬೇಡ್ರಿ. ಕಂಪಲ್ಸರಿ ಹ್ಯಾವ್ ಟು ಟೇಕ್ ದ ಮಾಡ್ಯುಲಸ್. ಯು ಶುಡ್ ನಾಟ್ ಕಾಲ್ ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಡಿಟರ್ಮಿನೆಂಟ್. ಇಟ್ ಇಸ್ ಮಾಡ್ಯುಲಸ್ ಆಫ್ -15, that is +15. I hope everybody clear concern to the so all 4 problems of whatever the today's live class. Yes, ಹೆಂಗಿದೆ ಕ್ಲಾಸ್ ಅನ್ನೋದು ನೀವು ಲೈವ್ ದಾಗಿದ್ದವರು ಕಮೆಂಟ್ ಮಾಡ್ರಿ. ಲೆಟ್ us get into the next problem. I hope everybody clear about the 4 problems. We are almost at the end of the today's class. That is the 5th problem. So already get into the next. So that is already ಹೇಳಿದೇವಲ್ಲ. So ಸಾಧನಾ ಕೋರ್ಸ್ ಆನ್ಲೈನ್ ದ ರಿಕಾರ್ಡೆಡ್ ಕ್ಲಾಸ್ ಈವ್ನಿಂಗ್ ಬ್ಯಾಚ್ ಅನ್ನೋರು ಆಲ್ರೆಡಿ ನವೆಂಬರ್ 5th ಹಿಡಿದು ಒಂದು ಬ್ಯಾಚ್ ಈಗ 10 days ಆಯ್ತು. ಸೊ ಬರೀ ಕಂಟಿನ್ಯೂಸ್ ಆಗಿ ಮ್ಯಾಥಮೆಟಿಕ್ಸ್ ತಗೊಂಡೈತಿ, ಕೆಮಿಸ್ಟ್ರಿ ಒಟ್ಟ ತಗೊಂಡಿಲ್ಲ, ಫಿಸಿಕ್ಸ್ ಒಟ್ಟ ತಗೊಂಡಿಲ್ಲ, ಬಯಾಲಜಿ ಒಟ್ಟ ತಗೊಂಡಿಲ್ಲ ಇನ್ನು. ಸೊ ಮ್ಯಾಥಮೆಟಿಕ್ಸ್ ನ ಕಂಟಿನ್ಯೂಸ್ ಆಗಿ ತಗೊಂಡು ಮ್ಯಾಕ್ಸಿಮಮ್ ನ ಕವರ್ ಮಾಡಿ ಕೊಟ್ಟೈತೆ. ಸೊ ಫಿಸಿಕ್ಸ್ ಕಂಪ್ಲೀಟ್ ಆಗಿ ಬರೀ ಫಿಸಿಕ್ಸ್ ಬೇಕು ಸಾಯಂಕಾಲ ಅನ್ನೋರು ಫಿಸಿಕ್ಸ್ ಜಾಯ್ನ್ ಆಗ್ಬೋದು, ಬರೀ ಕೆಮಿಸ್ಟ್ರಿ ಬೇಕು ಅನ್ನೋರು ಕೆಮಿಸ್ಟ್ರಿ ಜಾಯ್ನ್ ಆಗ್ಬೋದು, ಬರೀ ಬಯಾಲಜಿ ಬೇಕನ್ನೋರು ಬಯಾಲಜಿಗೆ ಜಾಯ್ನ್ ಆಗ್ಬೋದು. ಸರ್ ನಮಗೆ ಬರೀ ಮ್ಯಾಥ್ಸ್ ಬೇಕನ್ನೋರು ಸೊ ಮತ್ತೇನ್ ಅದಲ್ಲ, ಈಗ ಏನ್ ಕವರ್ ಮಾಡಿರ್ತೀವಲ್ಲ ಚಾಪ್ಟರ್ಸ್ಗಳು ಮತ್ತೊಂದ್ಸಲ ನಿಮಗೆ ಕವರ್ ಮಾಡಿ ಕೊಟ್ಟಿರ್ತದ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದಿ ಕೋಚಿಂಗ್ ನಂಬರ್. ಸೊ ಯು ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಟು ದ ಈವ್ನಿಂಗ್ ಬ್ಯಾಚ್ ಆದ್ರೆ 5:30 ದಿಂದ 8 o'clock. ಇಲ್ಲ ಸರ್ ನಾವು ಮಾರ್ನಿಂಗ್ ಅಂದ್ರೆ ನಾಳೆ ಹಿಡಿದು ಡೆಮೋ ಕ್ಲಾಸ್ ಇರ್ತಾವ, 5 ದಿನ ಡೆಮೋ ಕ್ಲಾಸ್ ನ ಅಟೆಂಡ್ ಆಗ್ರಿ. ನೆಕ್ಸ್ಟ್ ಏನದಲ್ಲ 20th ಹಿಡಿದು ಸೊ ಮಾರ್ನಿಂಗ್ ಬ್ಯಾಚ್ ನ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ನೀವು ಯುಟಿಲೈಸೇಷನ್ ತಗೋಬಹುದು. ಸೊ ಇದ್ರದ್ದು ಆಲ್ರೆಡಿ ಡೆಮೋ ಕ್ಲಾಸಸ್ ನ ಮುಗ್ದಿದ್ದಾವ. ಸೊ ನೀವು ಡೈರೆಕ್ಟ್ ಆಗಿ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಸೊ ಆನ್ಲೈನ್ ಬೇಕಂದವರು ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೋರಿ. ಸೊ ದಟ್ ಯು ಕ್ಯಾನ್ ಗೆಟ್ ದಿ ಆನ್ಲೈನ್ ಕೋರ್ಸಸ್, ಸೊ ರಿಕಾರ್ಡೆಡ್ ಕ್ಲಾಸಸ್, ನೆಕ್ಸ್ಟ್ ಫ್ರೀ ಕಂಟೆಂಟ್ ಆಲ್ಸೋ. ಇಲ್ಲಿ ಯೂಟ್ಯೂಬ್ದು ಏನಿದೆ ಅಲ್ಲ ಚಾನಲ್ ಇದೆ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದ್ರದ್ದು PDF ನ ಇಲ್ಲಿ ಟೆಲಿಗ್ರಾಮ್ದಾಗೆ ಹಾಕಿರ್ತದೆ. ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಟೆಲಿಗ್ರಾಮಿಗೆ ಜಾಯ್ನ್ ಆಗ್ಬೋದು. ಇಲ್ಲಿಂದ್ರೆ SPUC ಕೋಚಿಂಗ್ ಅಂತೇಳಿ ಟೆಲಿಗ್ರಾಮ್ದೊಳಗಡೆ ಸೊ ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ಈ ಲೋಗೋ ಇದ್ದಿದ್ದು ಆ್ಯಪ್ ಬರ್ತೈತಿ, ಈ ಲೋಗೋ ಇದ್ದಿದ್ದನ್ನ ಸೊ ಏನೋ ಚಾನಲ್ ಬರ್ತೈತಿ, ಆ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ,
ಸೊ ಆಲ್ರೆಡಿ ಹೇಳಿದೇವಲ್ಲ, ಫ್ರೀ ಕಂಟೆಂಟ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇವೆಲ್ಲ ಚಾಪ್ಟರ್ ವೈಸ್ ನೋಟ್ಸ್, 100% ಫಿಕ್ಸ್ ಕ್ವಶನ್ಸ್, ಮಾಡೆಲ್ ಕ್ವಶನ್ ಪೇಪರ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಯು ವಿಲ್ ಗೆಟ್ ದೋಸ್. ಸೊ ಐ ಥಿಂಕ್ ಸೊ ಆಲ್ರೆಡಿ ಹೇಳಿದೇವಲ್ಲ, ಸೊ ಯಾರು ಜೀರೋ ಲೆವೆಲ್ ಇದ್ರಿ, ಯಾರು ಫೇಲ್ ಆಗ್ತೇನೆ ಅಂತ ಇರ್ತೀರಿ ನೋಡ್ರಿ, ಅಂತವ್ರು ಇವು ಕ್ಲಾಸಸ್ ನ ಅಟೆಂಡ್ ಆಗಿ ಸ್ಕೋರ್ ಮಾಡ್ಕೋರಿ. ಅವಾಗ ಕೆಲವೊಬ್ರಿಗೆ ಹೆಂಗತ್ತಂದ್ರ ಒಂಥರ ವಂಡರ್ಫುಲ್ ಅನ್ಸಿರ್ಬೇಕು ನೋಡ್ರಿ, ನೀವು ಕ್ಲಾಸ್ ಹೆಂಗ್ ಪಾಸ್ ಆದ್ಯೋ ಮರ ನೀ ಆ ಲೆವೆಲ್ಗೆ ಇದ್ದಲ್ಲ ಅಂತಂದ್ರೆ SPC ಹೋಗಿದ್ದೆ ಅದಕ್ಕೆ ಪಾಸ್ ಆಗಿದ್ದೇನೆ ಅಂತ ನಂಗೆ ನೀವು ಈ ಕೋರ್ಸಸ್ ನ ಯುಟಿಲೈಸೇಷನ್ ತಗೊಳ್ರಿ. ಸೊ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್, ಈವ್ನಿಂಗ್ ಅನ್ನೋರು 5:30 ದಿಂದ 8 o'clock ಈವ್ನಿಂಗ್ ಬ್ಯಾಚ್. ಆಲ್ರೆಡಿ ಮೊನ್ನೆ 5th ಆಫ್ ನವೆಂಬರ್ ಹಿಡಿದು ಕ್ಲಾಸ್ ನ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಇದ್ದರು ಆ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. ಇಲ್ಲ ಸರ್ ನಾವು ಇದಕ್ಕೆ ಫ್ರೆಶ್ ಕೋರ್ಸ್ಗೆ ಬೆಸ್ಟ್ ನಂಗೆ ಡೆಮೋ ಕ್ಲಾಸಸ್ ಇಟ್ಕೊಂಡು ಅಟೆಂಡ್ ಆಗ್ತೀವಿ ಅಂದ್ರೆ ನಾಳೆ ಹಿಡಿದೇ ಡೆಮೋ ಕ್ಲಾಸ್ ಅಟೆಂಡ್ ಆಗ್ರಿ. 6 o'clock ಮಾರ್ನಿಂಗ್ ಇದು ಕ್ಲಾಸ್ ಮುಗಿಸಿದ ಬಳಕನು ಸೊ ನಿಮಗೆ ಹೇಳಿರ್ತದಲ್ಲ, ಮಾರ್ನಿಂಗ್ 6 o'clock ದಿಂದ ಅಟೆಂಡ್ ಆಗಿ 8 o'clock ತನಕ. ಸೊ 5 days ಡೆಮೋ ಕ್ಲಾಸಸ್ ಇದ್ದಾವ, ಅವಾಗ ಬಂದ್ ಕುಂತು ಅಟೆಂಡ್ ಆಗ್ರಿ. ಆನ್ಲೈನ್ ಬೇಕಂದ್ರು ಕೋಚಿಂಗ್ ನಂಬರ್ಗಿನ ಒಂದು ವಾಟ್ಸಪ್ಗೆ ಕಳಿಸ್ರಿ ನಿಮ್ ಹೆಸರು ಮತ್ತೆ ಡೀಟೇಲ್ಸ್, ವಿ ನೀಡ್ ಆನ್ಲೈನ್ ಅಂತೇಳಿ. ಸೊ ಈ ವಾಟ್ಸಪ್ ಕೋಚಿಂಗ್ ನಂಬರ್ದು ವಾಟ್ಸಪ್ಗೆ ಕಳಿಸ್ರಿ. ಫಸ್ಟ್ 9108178476 ಏನಿದಲ್ಲ ಅದಕ್ಕೆ ವಾಟ್ಸಪ್ಗೆ ರಿಕ್ವೆಸ್ಟ್ ಕಳಿಸ್ರಿ. ಅದ್ರ ತಕ್ಕಂಗೆ ನಿಮ್ಗೆ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತದೆ ನೋಡ್ರಿ. ಓಕೆ, ಮಾಡ್ತೀರಿ ಸರ್ ಅಂತಂದ್ರೆ ಸೊ ಲೈವ್ ಕ್ಲಾಸಸ್ ನ ಡೈಲಿ ಲೈವ್ ಕ್ಲಾಸಸ್ ಸೊ ಡೈಲಿ ಇರ್ತೈತಿ. ಎಷ್ಟರಿಂದ ಸರ್ 8:30. ಓಕೆ, 5 minutes 10 minutes ಹೆಚ್ಚು ಕಡಿಮೆ ಆಗ್ಬಹುದು. ಹೆಚ್ಚಾಗಿ 8:30ಗೆ ತಗೊಳಕ ಟ್ರೈ ಮಾಡ್ತದ. 8:30 ದಿಂದ 9:30 ಆರ್ ಎಲ್ಸ್ 9:45 ತನಕನು ಹೆಚ್ಚು ಕಡಿಮೆ ಆಗಿರ್ತದೆ ನೋಡ್ರಿ. ಓಕೆ, 9:30 ಆರ್ ಎಲ್ಸ್ 9:45. ಸೊ ಇದರದಿಂದ ಎಷ್ಟು ಮಾರ್ಕ್ಸ್ ದಷ್ಟು ನಿಮ್ಮ 2025 ಎಕ್ಸಾಮ್ 2026 ಮಾರ್ಚ್ ಎಕ್ಸಾಮಿಗೆ ಮತ್ತೆ ಸೆಕೆಂಡ್ ಎಕ್ಸಾಮಿಗೆ ಅಪಿಯರ್ ಆಗ್ತಾವ ಅನ್ನೋದು ವಿತ್ ಪ್ರೂಫ್ಲೆ ನಿಮಗೆ ಸ್ಕ್ರೀನ್ ಶಾಟ್ ಮಾಡಿ ಪ್ಲೇಸ್ ಮಾಡಿರ್ತೀವಿ ನೋಡ್ರಿ ಆಫ್ಟರ್ ದಿ ಎಕ್ಸಾಮ್. ಸೊ ವಾಟ್ ಈಸ್ ಮೈ ಬೆಸ್ಟ್ ಸಜೆಷನ್ ಟು ಆಲ್ ಆಫ್ ಯು? You have to watch all the live classes as well as recorded classes, so whatever they are available in SPUC YouTube channel. ಇನ್ನು ಹೆಚ್ಚಿನ ಸ್ಕೋರ್ ಮಾಡ್ಕೋಬೇಕನ್ನೋರು SPUC ಆಗಲೇ ತೋರಿಸಿದನಲ್ಲ ಆ್ಯಪ್, ಸೊ ಅಲ್ಲಿದನ್ನ ಆ್ಯಪ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಇಲ್ಲಿದ್ದು ಏನಪ್ಪಾ ಅಂದ್ರೆ SPUC ಕೋಚಿಂಗ್ ಅಂತೇಳಿ ಸರ್ಚ್ ಮಾಡ್ರಿ ಗೂಗಲ್ ಪ್ಲೇ ಸ್ಟೋರ್ದಾಗ. ಈ ಲೋಗೋ ಇದ್ದಿದ್ದು ಆ್ಯಪ್ ಬರ್ತದ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಇವೆಲ್ಲ ಫ್ರೀ ಕಂಟೆಂಟ್ನ ಯೂಸ್ ತಗೊಳ್ರಿ. ನೆಕ್ಸ್ಟ್ ಸೊ ಅದೇ ತರನೇ ಇಲ್ಲೊಂದು ಆಗಲೇ ಕೋರ್ಸ್ ಹೇಳಿದೇವಲ್ಲ, ಸಾಧನಾ ಕೋರ್ಸ್ ಅಂತೇಳಿ ಹಿತ್ ನೋಡ್ರಿ. ಓಕೆ, 75% ಆಫ್ಲೆ ಜಸ್ಟ್ ಈಗ 4000ದಾಗ ಅವೈಲೇಬಲ್ ಇದೆ. ಇದ್ರದ್ದು ಸದುಪಯೋಗ ಪಡಿಸೋಡ್ರಿ. ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಟೈಮ್ ಅನ್ನೋದು ವಾಪಸ್ ಬರಂಗಿಲ್ಲ. ಓಕೆ, ಸೊ ಒಂದ್ಸಲ ಟೈಮ್ ನ ನೀವು ವೇಸ್ಟ್ ಮಾಡಿದ್ರಿ ಅಂತಂದ್ರೆ ಲೈಫ್ ಟೈಮ್ ದಟ್ ಈಸ್ ದ ಲಾಸ್ ಟು ಯು ಪೀಪಲ್ ಓನ್ಲಿ. ಸೊ ದಟ್ಸ್ ವೈ ಯು ಡೋಂಟ್ ವೇಸ್ಟ್ ದಿ ಟೈಮ್, ಯು ಹ್ಯಾವ್ ಟು ಯುಟಿಲೈಸ್ ದಟ್. ಸೊ ಒಂದೇ ಎಕ್ಸಾಮ್ ದೊಳಗಡೆ ಅಬೌವ್ 90% ಟಾರ್ಗೆಟ್ ಇಟ್ಬೇಡ್ರಿ. ಸೊ ಅದಕ್ಕಂತೇಳಿ ಸಾಧನಾ ಕೋರ್ಸ್ ನ ಸೊ ಟಾರ್ಗೆಟ್ 90 ಅಬೋ ಅಂತೇಳಿ ಇಟ್ಟೈತಿ ನೋಡ್ರಿ. ಅದರದ್ದು ಟೈಟಲ್ ತಕ್ಕಂಗ ಅಲ್ಲಿ ಕಂಟೆಂಟು ಇದ್ದಾವ. ಸೊ ಅದರದ್ದು ಸದುಪಯೋಗ ಪಡಿಸೋಡ್ರಿ. ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇದ್ರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ಕೊಳ್ರಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನು ತಿಳಿಯಂಗಿಲ್ಲ, ನಾವು ಏನ್ ಹೇಳಿದೀವಿ ಏನ್ ಕಲಿಸಿದೀವಿ ಅನ್ನೋದು. ಸೊ ಇವತ್ತಿಂದು ಇವು